ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಇತಿಹಾಸ ಪರೀಕ್ಷಾ ತಯಾರಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಚಾರದ ಬಗ್ಗೆ ನಾವಿವತ್ತು ತಿಳಿತಾ ಹೋಗುವ ಮುಖ್ಯವಾದಂತಹ ವಿಚಾರಗಳು ಎನ್ನುವಂಥದ್ದು. ಇದರಲ್ಲಿ ದ್ವಿತೀಯ BA ಇತಿಹಾಸವನ್ನು ಓದಬೇಕಾದ್ರೆ ನೀವು ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದರೆ 15 ಅಂಕದ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ನಾನು ನಿಮಗೆ ಈಗಾಗಲೇ ತಿಳಿಸಿರುವಂತೆ ಕೆಲವೊಂದು ಮುಖ್ಯವಾದ 15 ಅಂಕದ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಹಾಗೆಯೇ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಿಮಗೆ ನಾನು ತೋರಿಸಿದ್ದೆ. ಇದರಲ್ಲಿ ಬಂದಿರುವಂಥ 15 ಅಂಕದ ಪ್ರಶ್ನೆಯನ್ನು ಅದನ್ನು ಕೂಡ ಓದ್ಕೊಳ್ಳಿ. ಇದು ಹೆಚ್ಚಾಗಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿರ್ತದೆ. ಸೂಫಿಸಂನ ಉಗಮ ಮತ್ತು ಬೆಳವಣಿಗೆ, ಆಮೇಲೆ ಮೊಘಲರ ಸಾಹಿತ್ಯ ಕೊಡುಗೆಗಳೆಲ್ಲ ಇದೆಯಲ್ಲ, ಶಿವಾಜಿಯ ಮಿಲಿಟರಿ ಸಾಧನೆ, ಬ್ರಿಟಿಷರ ಭೂಕಂದಾಯದ ಸುಧಾರಣೆಗಳನ್ನು ಚರ್ಚಿಸಿ ಅಂತ ಇದರಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 2 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೆಯುವಂಥದ್ದು. ಇಲ್ಲಿ ನೋಡಿ, ಬ್ಲಾಕ್ 1ರಲ್ಲಿ ಶೇರ್ಷಹನ ಸುಧಾರಣೆಗಳನ್ನು ಓದ್ಕೊಳ್ಳಿ. ಆಮೇಲೆ ಅಕ್ಬರನ ಧಾರ್ಮಿಕ ನೀತಿಗಳ ಬಗ್ಗೆ ಓದ್ಕೊಳ್ಳಿ. ಔರಂಗಜೇಬ್ನ ಪ್ರಮುಖ ನೀತಿಗಳು, ಆಮೇಲೆ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣಗಳನ್ನು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಇನ್ನು ಬ್ಲಾಕ್ 2ರಲ್ಲಿ ನಾವು ನೋಡಿದರೆ ಮನ್ಸಬ್ದಾರಿ ವ್ಯವಸ್ಥೆ, ಆಮೇಲೆ ಮೊಘಲರ ಸಾಹಿತ್ಯ ಕೊಡುಗೆಗಳು, ಸೂಫಿಸಂನ ಉಗಮ ಮತ್ತು ಬೆಳವಣಿಗೆ, ಇದನ್ನು ಓದ್ಕೊಳ್ಬೇಕು ಬ್ಲಾಕ್ 2ರಲ್ಲಿ. ಬ್ಲಾಕ್ 3ರಲ್ಲಿ ಬಂದಾಗ ಶಿವಾಜಿಯವರ ಸೈನಿಕ ಸಾಧನೆ, ಆಮೇಲೆ ಶಿವಾಜಿಯ ಮರಾಠ ಆಡಳಿತ, ಬಾಲಾಜಿ ವಿಶ್ವನಾಥರವರ ಸಾಧನೆ, ಬಾಲಾಜಿ ಬಾಜಿರಾವರ ಸಾಧನೆ, ಪಾಣಿಪತ್ ಕದನದ ಬಗ್ಗೆ, ಇವಿಷ್ಟನ್ನು ಬ್ಲಾಕ್ 3ರಲ್ಲಿ ಓದ್ಕೊಳ್ಳಿ. ಇನ್ನು ಬ್ಲಾಕ್ 4 ಅಂತ ಬಂದಾಗ ಅದರಲ್ಲಿ ಯಾವುದನ್ನು ಓದ್ಕೊಳ್ಳಿಕ್ಕಿದೆ? ಬ್ರಿಟಿಷರ ಭೂಕಂದಾಯದ ನೀತಿಯನ್ನು ಓದ್ಕೊಳ್ಬೇಕು. ಬ್ರಿಟಿಷರ ಭೂಕಂದಾಯದ ನೀತಿಗಳು, ಆಮೇಲೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಪುನರುಜ್ಜೀವನ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಹಾಗೆ ವುಡ್ಸ್ ವರದಿಯ ಬಗ್ಗೆ ಓದ್ಕೊಳ್ಬೇಕು. 1857ರ ದಂಗೆಯ ಕಾರಣಗಳು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. 1857ರ ದಂಗೆ ಇಲ್ಲಿ ನಮಗೆ ಪ್ರಥಮ ವರ್ಷದಲ್ಲಿರಬೇಕಾದ್ರೆ ಅದರಲ್ಲಿ ಸರಿಯಾಗಿ ಪಾಯಿಂಟ್ಸ್ಗಳನ್ನು ಸಮೇತ ಕೊಟ್ಟಿದ್ದರು. 5 ಅಂಕದ ಪ್ರಶ್ನೆಗಳು ಅದೆಲ್ಲ ಕೂಡ ಓದ್ತಾ ಹೋಗಬೇಕಾದ್ರೆ 5 ಅಂಕದ ಪ್ರಶ್ನೆಗಳನ್ನೆಲ್ಲ ನೋಡಿಕೊಳ್ಳಿ. ನೀವು ಹುಮಾಯೂನ್ ನಾಮ ಎನ್ನುವಂಥದ್ದು ಒಂದು ಗ್ರಂಥ, ಅದನ್ನು ಗುಲ್ಬದನ್ ಬೇಗಂ ಹುಮಾಯೂನ್ನ ಸಹೋದರಿ ಬರೆದಿರುವಂಥದ್ದು. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ಅಕ್ಬರ್ ಹೇಳುವಂಥದ್ದು ಯಾರಿಗೆ? ಗುಲ್ಬದನ್ ಬೇಗಮ್ಮಿಗೆ, ನೀನು ಹುಮಾಯೂನ್ನ ಜೀವನದ ಬಗ್ಗೆ ಬರೀಬೇಕು, ಅವನ ಒಂದು ಸಾಧನೆ, ಅವನ ಯುದ್ಧ, ಅವನು ಅನುಭವಿಸಿದ ತೊಂದರೆಗಳು, ಅವನ ಸಮಸ್ಯೆಗಳು ಎಲ್ಲವನ್ನು ಕೂಡ ಬರೀಬೇಕು ಅಂತ ಕೇಳಿಕೊಂಡಾಗ ಹುಮಾಯೂನ್ನ ಸಹೋದರಿ ಗುಲ್ಬದನ್ ಬೇಗಂ ಹುಮಾಯೂನಿಗೆ ನಡೆದಂಥ ಯುದ್ಧಗಳು, ಅವನ ಸಮಸ್ಯೆಗಳು, ಇದನ್ನೆಲ್ಲವನ್ನು ಕೂಡ ಬರೀತಾಳೆ. ಇನ್ನು ಇದರಲ್ಲಿ ನಾವು ಓದಬೇಕಾಗಿರುವಂತಹ ಮುಂದಿನ ಪ್ರಶ್ನೆ ಅಂತ ಬಂದಾಗ ನಾನಿಲ್ಲಿ ಆರಂಭದಿಂದ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಇತಿಹಾಸವನ್ನು ಮುಗಿಸಿಬಿಡುವ. ನಾನು ಪ್ರತ್ಯೇಕವಾಗಿ ಮಾಡಿರುವಂಥ ವಿಡಿಯೋಸ್ಗಳು ಕೂಡ ಇದೆ. ಪ್ರತಿಯೊಂದು ಪಾಠದ ಭಾಗಗಳನ್ನು ಹೇಳಿರುವಂಥದ್ದು ವಿಡಿಯೋಗಳು ಪ್ರತ್ಯೇಕವಾಗಿದೆ. ಅದು ಪ್ಲೇಲಿಸ್ಟಲ್ಲಿದೆ. ಎಲ್ಲವನ್ನು ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ, ಅದನ್ನು ಕೂಡ ನೋಡಿಕೊಳ್ಳಿ. ಇಲ್ಲಿ ನಿಮಗೆ ನಾನು ಸುಲಭದ ರೀತಿಯಲ್ಲಿ ಬೇಗನೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಮೊಘಲರ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಯಾವ ಪ್ರಶ್ನೆ ಬರ್ತದೆ? ಅದರಲ್ಲಿ ಮೊದಲನೆಯ ಪಾಣಿಪತ್ ಯುದ್ಧ ಬರ್ತದೆ ನೋಡಿ. ಅದು ಕ್ರಿಸ್ತ ಶಕ 1526ರಲ್ಲಿ ನಡೆದಂತಹ ಮೊದಲನೆಯ ಪಾಣಿಪತ್ ಯುದ್ಧ. ಈ ಪಾಣಿಪತ್ ಯುದ್ಧದಿಂದಾಗಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಆಗಲಿಕ್ಕೆ ಕಾರಣವಾಗಿರುವಂಥದ್ದೇ ಪಾಣಿಪತ್ ಯುದ್ಧ. ಲೂದಿ ವಂಶ ಅಂತ್ಯ ಆಗ್ತದೆ. ಲೂದಿ ವಂಶ ಅಂತ್ಯ ಆದ ನಂತರ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾಗಿರುವಂಥದ್ದು ಈ ಪಾಣಿಪತ್ ಯುದ್ಧ. ಪಾಣಿಪತ್ ಯುದ್ಧ ಅಂದರೆ ಪಾಣಿಪತ್ ಎನ್ನುವಂಥ ಜಾಗದಲ್ಲಿ ಬಂದು ಯುದ್ಧವನ್ನು ಮಾಡುವುದಕ್ಕೆ ಪಾಣಿಪತ್ ಯುದ್ಧ ಅಂತ ಕರೆಯುವಂಥದ್ದು. ಬಾಬರ ಏನು ಮಾಡ್ತಾನೆ? ಸಕಲ ಸಿದ್ಧತೆಯೊಂದಿಗೆ ತನ್ನ ಸೈನಿಕರನ್ನು ಸೇರಿಸಿಕೊಂಡು ದಂಡಯಾತ್ರೆಗೆ ಹೊರಡ್ತಾನೆ. ಬಾಬರನಲ್ಲಿ 12,000 ಸೈನಿಕರಿರ್ತಾರೆ. ಒಂದು ಉತ್ತಮವಾದ ಸುಸಜ್ಜಿತವಾದ ಸರಿಯಾದ ಒಂದು ಸೈನಿಕ ವ್ಯವಸ್ಥೆ ಇರ್ತದೆ. ಹುಮಾಯೂನ್ನ ಸೈನ್ಯವು
ಬದಕ್ಷಾನಿಂದ ಬಂದು ಬಾಬರನ ಸೈನ್ಯವನ್ನು ಸೇರ್ತದೆ. ಈಗ ಬಾಬರನಿಗೆ ಇನ್ನಷ್ಟು ಸೈನ್ಯ ಬಲ ಬರ್ತದೆ, ಯಾಕಂದರೆ ಹುಮಾಯೂನ್ನ ಸೈನಿಕರು ಕೂಡ ಬಾಬರನ ಸೈನಿಕರೊಂದಿಗೆ ಸೇರ್ತಾರೆ. ಬಾಬರನ ಸೇನೆಯನ್ನು ಕಂಡಂಥ ಈ ಒಂದು ಸೈನಿಕರನ್ನೆಲ್ಲ ದೌಲತ್ ಖಾನ್ ದೂರದಿಂದ ನೋಡ್ತಾನೆ. ಅವನಿಗೆ ಗೊತ್ತಾಗ್ತದೆ ಇಷ್ಟೊಂದು ಸೈನಿಕರಿದ್ದಾರೆ, ಸುಸಜ್ಜಿತ ಸೈನಿಕರಿದ್ದಾರೆ ಅಂತ ಗೊತ್ತಾದಂತಹ ದೌಲತ್ ಖಾನ್ ಏನು ಮಾಡ್ತಾನೆ, ಇದನ್ನು ನೋಡಿ ಅಲ್ಲಿಂದ ಪಲಾಯನವನ್ನು ಮಾಡ್ತಾನೆ ಲೂದಿಯಿಂದ. ಬಾಬರನ ಸೈನಿಕರೆಲ್ಲ ಸೇರಿ ಅವನನ್ನು ಹಿಡಿದು ತನ್ನಿ ಅಂತ ಬಾಬರನ್ನು ಹೇಳ್ತಾನೆ. ಬಾಬರನ ಸೈನಿಕರೆಲ್ಲ ಹೋಗಿ ಅವನನ್ನು ಹಿಡಿದು ತರಲಿಕ್ಕೆ ಹೋಗ್ತಾರೆ. ಅದಾದ ನಂತರ ಬಾಬರ ದೌಲತ್ ಖಾನ್ ಲೂದಿಯನ್ನು ಸೆರೆ ಹಿಡ್ತಾನೆ, ಸೆರೆಮನೆಯಲ್ಲಿ ಕೂಡ ಹಾಕ್ತಾನೆ. ಪಂಜಾಬ್ನ ಇತರ ಭಾಗಗಳನ್ನು ತನ್ನ ಅಧಿಕಾರಕ್ಕೆ ತೆಗೆದುಕೊಳ್ಳಲು ಬಾಬರನು ಈ ರೀತಿ ಅನೇಕ ಶ್ರಮಗಳನ್ನು ಕೂಡ ಮಾಡ್ತಾನೆ. ಅದಾದ ನಂತರ ದೆಹಲಿ ಸಿಂಹಾಸನವನ್ನು ವಶಪಡಿಸಿಕೊಳ್ಳಲು ಹೊಂಚು ಹಾಕ್ತಾ ಇದ್ದಂಥ ಅಲಂ ಖಾನ್ ಲೂದಿಯು ಪಾಣಿಪತ್ ಯುದ್ಧ ಪ್ರಾರಂಭವಾಗುವವರೆಗೆ ಬಾಬರ್ನೊಂದಿಗೆ ಇರ್ತಾನೆ. ನಂತರ ಅವನಿಂದ ದೂರಾಗಿ ಗುಜರಾತಿನ ದೊರೆಯ ಆಶ್ರಯವನ್ನು ಪಡೆದು ಇದರಿಂದ ಸ್ವಾರ್ಥ ಸಾಧಕರಾಗಿದ್ದ ಅಫ್ಘನ್ ನೋಬಲರಿಂದ ದೂರವಾಗಿ ಬಾಬರನೇನು ಮಾಡ್ತಾನೆ, ಒಂದು ಸರ್ಹಿಂದ್ ಮಾರ್ಗವಾಗಿ ದೆಹಲಿಯ ಕಡೆಗೆ ಹೋಗ್ತಾನೆ. ಇಬ್ರಾಹಿಂ ಲೂದಿಯ ವಿರೋಧಿಗಳು ಬಾಬರನಿಗೆ ತಮ್ಮ ಬೆಂಬಲವಿದೆ ಎಂದು ರಹಸ್ಯವಾಗಿ ವಿಷಯವನ್ನು ರವಾನಿಸ್ತಾರೆ. ರಾಣಾ ಸಂಗ್ರಾಮ ಸಿಂಹನು ಕೂಡ ದೆಹಲಿಯ ಮೇಲೆ ಜಂಟಿಯಾಗಿ ಆಕ್ರಮಣ ಮಾಡಲು ಬಾಬರನ್ನು ಆಹ್ವಾನಿಸಿದನು. ಇತ್ತ ಇಬ್ರಾಹಿಂ ಲೂದಿಯು ಕೂಡ ಬಾಬರನನ್ನು ಎದುರಿಸಲು ಸಜ್ಜಾಗ್ತಾನೆ. ಇದೆಲ್ಲ ಆಗುವಂಥದ್ದು. ನಂತರ ಬಾಬರ ಏನು ಮಾಡ್ತಾನೆ, ಈ ಬಾಬರ ಗಮನವನ್ನು ಬೇರೆಡೆ ಸೆಳೆಯಲು ಹಾಗೂ ತನಗೆ ಅವನನ್ನು ಎದುರಿಸಲು ಸ್ವಲ್ಪ ಕಾಲಾವಕಾಶವನ್ನು ಪಡೆದುಕೊಳ್ತಾನೆ. ಹಿಸ್ಸಾರ್ ಫಿರೋಜ್ ಶೇಖ್ದಾರನಾಗಿದ್ದ ಹಮೀರ್ ಖಾನ್ನನ್ನು ಬಾಬರನ ಸೈನ್ಯವನ್ನು ತಡೆಯಲು ಕಳಿಸ್ತಾರೆ. ಹುಮಾಯೂನನ್ನು ಹಮೀದ್ ಖಾನ್ ಎದುರಿಸಿ ಅವನನ್ನು ಸೋಲಿಸ್ತಾನೆ. ಬಾಬರನು ಅವನ ಗೆಲುವು ಹುರಿದುಂಬಿಸಲು ಹಿಸ್ಸಾರ್ ಫಿರೋಜ್ ಜಿಲ್ಲೆಯನ್ನು ಹುಮಾಯೂನ್ಗೆ ಕೂಡ ನೀಡ್ತಾನೆ. ಪಾಣಿಪತ್ ಯುದ್ಧದ ಇದರ ಪರಿಣಾಮ ಏನಾಗ್ತದೆ, ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ, ಲೂದಿ ವಂಶ ನಾಶ ಆಗ್ತದೆ. ಆಮೇಲೆ ಉದಾರತಾ ಗುಣಗಳಾದಂತಹ ಸಹಕಾರ, ಸಹಬಾಳ್ವೆ ಪರಿಚಯಿಸುವುದರ ಮೂಲಕ ಭಾರತೀಯ ಸಮಾಜದ ಮೇಲೆ ಒಂದು ಸಾಂಸ್ಕೃತಿಕ ಛಾಪನ್ನು ಮೂಡಿಸಲಿಕ್ಕೆ ಇದು ಯಶಸ್ವಿಯಾಗುವಂಥದ್ದು ಅಂತ ನಮಗೆ ಇಲ್ಲಿ ಗೊತ್ತಾಗ್ತದೆ. ಇನ್ನು ಇಲ್ಲೊಂದು ನೋಡಿ, ಗೋಗ್ರಾ ಕದನ ಅಂತ ಇದೆ. 1529 ಗೋಗ್ರಾ ಕದನ. ಇದು ಕೆಲವೊಮ್ಮೆ ಅವ್ರು ಏನು ಮಾಡ್ತಾರೆ ಅಂದರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳು. ಅಂದರೆ ಏನು ಗೋಗ್ರಾ ಕದನ ಅಂತ ಹೇಳಿದರೆ, ಪಾಣಿಪತ್ ಯುದ್ಧ ರಂಗದಿಂದ ತಲೆ ತಪ್ಪಿಸಿಕೊಂಡು ಕೆಲವು ಅಫ್ಘನ್ ನೋಬಲರು ಬಿಹಾರದಲ್ಲಿ ಹೋಗಿ ನಿಲ್ತಾರೆ. ಈಗ ಪಾಣಿಪತ್ ಯುದ್ಧ ಆಯ್ತಲ್ಲ, 1526 ಪಾಣಿಪತ್ ಯುದ್ಧ ಆಯಿತು. ಪಾಣಿಪತ್ ಯುದ್ಧ ರಂಗದಿಂದ ಏನು ಮಾಡ್ತಾರೆ, ತಪ್ಪಿಸಿಕೊಂಡು ಹೋದಂಥವರು ಅಫ್ಘನ್ ನೋಬಲರು ಏನು ಮಾಡ್ತಾರೆ, ಬಿಹಾರದಲ್ಲಿ ಹೋಗಿ ನೆಲೆಸ್ತಾರೆ. ಸುಲ್ತಾನ ಇಬ್ರಾಹಿಂ ಲೂದಿಯ ಕಿರಿಯ ಸಹೋದರನಾದಂತಹ ಮಹಮ್ಮದ್ ಲೂದಿಯ ನೇತೃತ್ವದಲ್ಲಿ ಅಫ್ಘನ್ನರು ಬಾಬರನನ್ನು ಎದುರಿಸಲು ಮುಂದಾಗ್ತಾರೆ. ಬಂಗಾಳದ ನುಜರತ್ ಶಾ ಇವರಿಗೆ ಬೆಂಬಲವನ್ನು ನೀಡಿ ಇವರಿಬ್ಬರ ಸೈನ್ಯವನ್ನು ಬಾಬರನು ತನ್ನ ಸೈನ್ಯದೊಂದಿಗೆ ಗೋಗ್ರಾ ಎಂಬಲ್ಲಿ ಮೇ 6, 1529 ಸಂಧಿಸಿದನು. ಸಣ್ಣ ಪ್ರಮಾಣದ ಯುದ್ಧ ನಡೆದು ಅಫ್ಘನ್ನರು ಸೋತು ಹೋಗ್ತಾರೆ. ಬಾಬರನು ಬಂಗಾಳದ ನುಜರತ್ ಶಾನೊಂದಿಗೆ ಮೈತ್ರಿಯನ್ನು ಮಾಡಿಕೊಳ್ಳುತ್ತಾರೆ. ಹೀಗೆ ಒಂದು ಕದನಗಳ ಮೂಲಕ ಬಾಬರನು ಉತ್ತರ ಭಾರತದಲ್ಲಿ ಅಧಿಕಾರಯುಕ್ತರಾಗಿದ್ದವರನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸುವುದರಲ್ಲಿ ಅಲ್ಲಿ ತುಂಬಾ ಜಯಶೀಲರಾಗ್ತಾರೆ. ತಮ್ಮ ಜನ್ಮಭೂಮಿಯಲ್ಲಿ ಕಾಣದ ಅದೃಷ್ಟವನ್ನು ಬಹುದೂರದ ಭಾರತದಲ್ಲಿ ಅವರು ಪಡೆದುಕೊಳ್ತಾರೆ. ಇದನ್ನು ಗೋಗ್ರಾ ಕದನ ಅಂತ ಹೇಳುವಂಥದ್ದು ಕ್ರಿಸ್ತಶಕ 1579. ಇನ್ನು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಸೂರ್ಮನೆತನದಲ್ಲಿ ಯಾವುದು ಓದ್ಕೊಳ್ಬೇಕು ಅಂತ ನೋಡ್ಕೊಳ್ಳುವ. ನಿಮಗೆ ಆರಂಭದಲ್ಲಿ ಇದನ್ನು ನೋಡಬೇಕಾದ್ರೆ ದ್ವಿತೀಯ BA ಇತಿಹಾಸವನ್ನು ಯಾವುದು ಓದ್ಕೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತ ನಮಗೆ ಒಂದು ರೀತಿಯ ಕನ್ಫ್ಯೂಸ್ ಇರ್ತದೆ, ಒಂದು ರೀತಿಯ ಕಷ್ಟ ಅಂತ ಕೂಡ ನಮಗೆ ಅನ್ನಿಸ್ತದೆ. ಆದರೆ ಅದನ್ನೆಲ್ಲ ಬಿಟ್ಟು ನೀವು ಸುಲಭವಾಗಿರುವಂತಹ ಪ್ರಶ್ನೆಯನ್ನು ಮೊದಲಿಗೆ ಆಯ್ಕೆ ಮಾಡಿಕೊಳ್ಳಿ. 15 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ರಿಪೀಟಾಗಿ ಪದೇ ಪದೇ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಮೊದಲಿಗೆ ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಿದ ನಂತರ ಅದರಲ್ಲಿ ಯಾವುದು ನಿಮಗೆ ಸುಲಭ ಅಂತ ಅನ್ನಿಸ್ತದೆ ಅದನ್ನು ನೀವು ಓದ್ತಾ ಹೋಗಬೇಕು. ಮೊದಲಿಗೆ ಯಾವಾಗಲೂ 15 ಅಂಕದ ಪ್ರಶ್ನೆಗಳನ್ನು ಕಲಿತಾ ಹೋಗಬೇಕು. ಪ್ರತಿಯೊಂದು ಬ್ಲಾಕಿನಿಂದ 2 ಪ್ರಶ್ನೆಗಳನ್ನು ಕಲಿಯುವುದು ತುಂಬಾ ಒಳ್ಳೆಯದು. ಎಲ್ಲವನ್ನು ಕೂಡ ಓದ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾದರೆ ಪ್ರತಿಯೊಂದು ಬ್ಲಾಕಿನಿಂದಲೂ ಕೂಡ ಒಂದು ಬ್ಲಾಕಿನಿಂದ 2 ಪ್ರಶ್ನೆ, ಮತ್ತೊಂದು ಬ್ಲಾಕಿನಿಂದ 2 ಪ್ರಶ್ನೆ, 3ನೇ ಬ್ಲಾಕಿಂದ 2 ಪ್ರಶ್ನೆ, 4ನೇ ಬ್ಲಾಕಿನಿಂದ 2 ಪ್ರಶ್ನೆ,
15 ಅಂಕಕ್ಕೆ ಬಂದಿರುವಂತಹ, ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ರಿಪೀಟ್ ಆಗಿ 15 ಅಂಕದ ಪ್ರಶ್ನೆ ಯಾವುದು ಬಂದಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಅದನ್ನು ಮೊದಲಿಗೆ ಓದ್ಕೊಳ್ಳಿ. ಅದು ಯಾವ ಬ್ಲಾಕಿನಿಂದ ಬಂದಿದೆ ಅಂತ ನೋಡ್ಕೊಳ್ಳಿ. ಆ ಬ್ಲಾಕಿನಿಂದ 2 ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಓದ್ಕೊಳ್ಳಿ. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಶೀರ್ಷಹನ ಸುಧಾರಣೆಗಳು. ಶೀರ್ಷಹನ ಸುಧಾರಣೆಗಳನ್ನು ನಾನು ನಿಮಗೆ ಸರಿಯಾಗಿ ಪ್ರತ್ಯೇಕವಾಗಿ ವಿವರಿಸಿದ್ದೇನೆ. ಅದನ್ನು ಕೂಡ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ, ಅದು ಪ್ಲೇ ಲಿಸ್ಟಲ್ಲಿದೆ. ಶೀರ್ಷಹನ ಸುಧಾರಣೆಗಳು. ಶೀರ್ಷಹನ ಸುಧಾರಣೆಗಳಲ್ಲಿ ನಾವು ಮೊದಲಿಗೆ ಬರೆಯುವಂಥದ್ದು ಉತ್ತಮ ಸೈನ್ಯಾಧಿಕಾರಿ, ದಕ್ಷ ಆಡಳಿತಗಾರ, ಒಳ್ಳೆಯ ಆಡಳಿತ ಸುಧಾರಣೆಗಳನ್ನು ಕೈಗೊಳ್ಳುವುದರ ಮೂಲಕ ಅಲ್ಪಕಾಲದಲ್ಲಿ ತುಂಬಾ ಖ್ಯಾತಿವಂತನಾದವನು ಶೇರ್ಷಹ. ಶೇರ್ಷಹನು ಶ್ರೇಷ್ಠ ಸೈನಿಕನಾಗಿದ್ದನು ಹಾಗೂ ಆಡಳಿತಗಾರನಾಗಿದ್ದನು ಕೂಡ. ಶೇರ್ಷಹನು ಬೇರೆ ಬೇರೆ ಸುಧಾರಣೆಗಳನ್ನು ಮಾಡ್ತಾನೆ. ಇದರಲ್ಲಿ ನಾನು ನಿಮಗೆ ಮೊದಲೇ ಹೇಳಿರುವಂತೆ ಪ್ರತಿಯೊಬ್ಬ ರಾಜರು ಕೂಡ ಇದೇ ರೀತಿಯ ಸುಧಾರಣೆಗಳನ್ನು ಮಾಡಿರುವಂಥದ್ದು. ಅಂದರೆ ಕೇಂದ್ರಾಡಳಿತ ಸುಧಾರಣೆಗಳನ್ನು ಮಾಡಿದ್ದಾರೆ, ಪ್ರಾಂತ್ಯಾಡಳಿತದ ಸುಧಾರಣೆಗಳನ್ನು ಮಾಡಿದ್ದಾರೆ, ನ್ಯಾಯಾಂಗದ ಸುಧಾರಣೆಗಳನ್ನು ಮಾಡಿರುವಂಥದ್ದು, ನಾಣ್ಯಗಳ ಸುಧಾರಣೆಗಳನ್ನು ಮಾಡಿರುವಂಥದ್ದು, ಪೊಲೀಸ್ ಸುಧಾರಣೆಗಳನ್ನು ಮಾಡಿರುವಂಥದ್ದು. ಈ ರೀತಿಯಾದ ಸುಧಾರಣೆಗಳೆಲ್ಲವೂ ಕೂಡ ನಾವು ಎಲ್ಲ ರಾಜರು ಕೂಡ ಮಾಡುವಂತಹ ಸುಧಾರಣೆಗಳಾಗಿ ಬರೆಯುವಂಥದ್ದು. ನಂತರ ಆ ಒಂದು ಪಾಯಿಂಟ್ಸ್ನ ಒಳಗಡೆ ಬರುವಂಥ ವಿಚಾರಗಳಷ್ಟೇ ಬದಲಾವಣೆಗಳಿರ್ತದೆ. ಈಗ ಶೇರ್ಷಹನ ಸುಧಾರಣೆಗಳಲ್ಲಿ ಮೊದಲನೆಯದು ಕೇಂದ್ರಾಡಳಿತ ಸುಧಾರಣೆಗಳು. ಕೇಂದ್ರಾಡಳಿತ ಸುಧಾರಣೆಯಲ್ಲಿ ಒಳಗೆ ಸಬ್ ಪಾಯಿಂಟ್ಸ್ ಆಗಿ 2 ಇದೆ. ಒಂದು ಸುಲ್ತಾನ, 2 ಇಲಾಖೆಗಳು. ಸುಲ್ತಾನ ಮತ್ತು ಇಲಾಖೆಗಳು ಕೇಂದ್ರಾಡಳಿತ ಸುಧಾರಣೆಗಳಲ್ಲಿ ಬರುವಂಥ ಸಬ್ ಪಾಯಿಂಟ್ಸ್ಗಳು. ಸುಲ್ತಾನ ಅಂದರೆ ಯಾರು? ಸುಲ್ತಾನ ಅಂದರೆ ರಾಜ. ಶೇರ್ಷಹನು ಸುಲ್ತಾನ, ಆ ಒಂದು ರಾಜ್ಯದ ಸುಲ್ತಾನ. ಅವನಿಗೆ ಎಲ್ಲ ಅಧಿಕಾರವೂ ಕೂಡ ರಾಜನ ಕೈಯಲ್ಲಿ ಇರುವಂಥದ್ದು. ಎಲ್ಲ ಅಧಿಕಾರವೂ ಕೂಡ ಶೇರ್ಷಹನ ಸುಲ್ತಾನನ ಕೈಯಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಯಾವುದೇ ರೀತಿಯ ಒಂದು ನ್ಯಾಯ ತೀರ್ಮಾನವನ್ನು ಮಾಡುವುದರಲ್ಲಿ ಕೂಡ ಸುಲ್ತಾನನೇ ಅಂತಿಮ ತೀರ್ಮಾನವನ್ನು ಕೊಡುವಂಥದ್ದು. ಎಲ್ಲ ಕ್ರಿಮಿನಲ್ ಮೊಕದ್ದಮೆಗಳನ್ನು ಶೇರ್ಷಹನೇ ವಿಚಾರಣೆಯನ್ನು ನಡೆಸುತ್ತಿದ್ದನು. ಆಡಳಿತಕ್ಕೆ ಸಂಬಂಧಿಸಿದಂಥ ಎಲ್ಲ ತೀರ್ಮಾನಗಳನ್ನು ಶೇರ್ಷಹ ತೆಗೆದುಕೊಳ್ತಾ ಇದ್ದ. ಆತನ ಮಂತ್ರಿಗಳು ಮತ್ತು ನೋಬಲರು ಅವುಗಳನ್ನು ಕಾರ್ಯಗತಗೊಳಿಸಬೇಕಾಗಿತ್ತು. ಶೇರ್ಷಹ ಮುಖ್ಯ ಉದ್ದೇಶ ಅವನ ಪ್ರಜೆಗಳ ಒಳಿತನ್ನು ಕುರಿತಾಗಿತ್ತು. ಈತನ ಕೇಂದ್ರಾಡಳಿತವು ಪರ್ಷಿಯನ್ ಮಾದರಿಯನ್ನು ಹೋಲ್ತಾ ಇತ್ತು. ದೆಹಲಿ ಸುಲ್ತಾನರು ಅನುಸರಿಸಿದ ಮಾದರಿಯನ್ನೇ ಶೇರ್ಷಹನು ಮುಂದುವರಿಸಿದನು. ಆಮೇಲೆ ಕೇಂದ್ರಾಡಳಿತವನ್ನು 6 ವಿಭಾಗಗಳಾಗಿ ವಿಂಗಡಣೆ ಮಾಡಿ ಅವುಗಳನ್ನು ದಿವಾನಿಗಳೆಂದು ಕರೆದರು. ಪ್ರತಿಯೊಂದು ಇಲಾಖೆಗೂ ಪ್ರತ್ಯೇಕವಾದ ಮಂತ್ರಿಗಳ ಮೇಲ್ವಿಚಾರಣೆಗೊಳಪಟ್ಟಿತ್ತು. ಇನ್ನು ಸುಲ್ತಾನ ಮತ್ತು ಇಲಾಖೆಗಳು ಅಂತ ಇರುವಂಥದ್ದು. ಇಲಾಖೆ ಅಂತ ಬಂದಾಗ ಶೇರ್ಷಹನ ಆಡಳಿತದಲ್ಲಿ ಇಲಾಖೆಗಳು ತುಂಬಾ ಪ್ರಮುಖ ಸ್ಥಾನವನ್ನು ಹೊಂದಿದ್ದವು. ಯಾಕಂದರೆ ಈ ಇಲಾಖೆಯ ಮೇಲ್ವಿಚಾರಣೆಯನ್ನು ವಜೀರ್ ಎಂಬ ಮಂತ್ರಿ ನೋಡಿಕೊಳ್ತಾ ಇದ್ದಾರೆ. ವಜೀರ್ ಎನ್ನುವಂತಹ ಮಂತ್ರಿ ರಾಜ್ಯದ ಹಣಕಾಸು ಇರ್ಬೋದು, ಕಂದಾಯ ಎಲ್ಲ ಮೇಲ್ವಿಚಾರಣೆಗೊಳಪಟ್ಟಿದ್ದವು. ಇದರೊಂದಿಗೆ ಉಳಿದ ವಿಭಾಗಗಳ ಮಂತ್ರಿಗಳು ಕೂಡ ಮೇಲ್ವಿಚಾರಣೆಗಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಇತ್ತು. 2 ದಿವಾನ್ ಇ ಆರಿಜ್. ಅದರಲ್ಲಿ ಯಾವುದರಲ್ಲಿ ಇಲಾಖೆಯಲ್ಲಿ ಒಂದು ದಿವಾನ್ ಇ ವಜೀರತ್ ದಿವಾನ್ ಇ ವಜೀರತ್ ಎನ್ನುವಂತಹ ಒಂದು ಆಡಳಿತ. ಆಮೇಲೆ ಮತ್ತೊಂದು ಇಲಾಖೆ ದಿವಾನ್ ಇ ಆರಿಜ್ ಎನ್ನುವಂಥ ಇಲಾಖೆ. ಆಮೇಲೆ ದಿವಾನ್ ಇ ರಸಾಲತ್ ಎನ್ನುವಂಥ ಇಲಾಖೆ. ದಿವಾನ್ ಇ ಇನ್ಶಾ ಎನ್ನುವಂಥ 4 ಮಂತ್ರಿಗಳಿತ್ತು. 4 ಇಲಾಖೆ, 4 ಮಂತ್ರಿಗಳು. ದಿವಾನ್ ಇ ರಸಾಲತ್, ದಿವಾನ್ ಇ ಇನ್ಶಾ ಮತ್ತು ದಿವಾನ್ ಇ ಆರಿಜ್, ದಿವಾನ್ ಇ ವಜೀರ್ ಎನ್ನುವಂತಹ 4 ಮಂತ್ರಿಗಳನ್ನು ಕಾಣ್ತಾ ಇತ್ತು ಇಲಾಖೆಯಲ್ಲಿ. ದಿವಾನ್ ಇ ವಜೀರತ್. ಯಾವುದೆಲ್ಲ ಇಲಾಖೆಗಳು? ದಿವಾನ್ ಇ ವಜೀರತ್, ದಿವಾನ್ ಇ ವಜೀರತ್, ದಿವಾನ್ ಇ ಆರಿಜ್, ದಿವಾನ್ ದಿವಾನ್ ಇ ರಸಾಲತ್, ದಿವಾನ್ ಇ ಇಕ್ಷಾ, ಈ 4 ಮಂತ್ರಿಗಳಲ್ಲದೆ ಇನ್ನೂ 2 ಪ್ರಮುಖ ಇಲಾಖೆಗಳನ್ನು ಅವನು ಹೊಂದಿದ್ದನು. ಅದರಲ್ಲಿ ದಿವಾನ್ ಇ ಕಾಸಾ ಮತ್ತು ದಿವಾನ್ ಇ ಬರೀದ್.
ದಿವಾನ್ ಇ ಖಾಸಾ ಇಲಾಖೆಯ ಮುಖ್ಯ ಖಾಜಿಯಾಗಿದ್ದನು. ಈತನು ನ್ಯಾಯಾಡಳಿತವನ್ನು ನೋಡಿಕೊಳ್ಳುತ್ತಾ ಇದ್ದನು. ದಿವಾನ್ ಇ ಬರೀದ್ ಇಲಾಖೆಯ ಮುಖಂಡತ್ವವು ಬರೀದ್ ಇ ಮಾಮಾಲಿಕ್ ಎಂಬುವನಾಗಿತ್ತು. ಗುಪ್ತದಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ತಾ ಇದ್ದನು. ಇದರೊಂದಿಗೆ ರಾಜ್ಯದ ಗುಪ್ತಚರರನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಹೊಂದಿದ್ದಾನೆ. ಇನ್ನು ಪ್ರಾಂತ್ಯಾಡಳಿತದ ಸುಧಾರಣೆಗಳನ್ನು ಮಾಡ್ತಾನೆ. ಅದರಲ್ಲಿ ನಾನು ಪಾಯಿಂಟ್ಸನ್ನು ಅಷ್ಟೇ ಹೇಳ್ತಾ ಹೋಗ್ತೇನೆ, ಆದರೂ ಕೂಡ ಪಾಯಿಂಟ್ಸ್ಗಳ ಜೊತೆಗೆ ವಿವರಣೆಯನ್ನು ಕೊಡುವಂತ ಅನ್ನಿಸ್ತದೆ. ಅಷ್ಟೆಲ್ಲ ನಾನು ವಿವರಣೆಯನ್ನು ಕೊಟ್ಟರೆ ತುಂಬಾ ಸಮಯ ಕೂಡ ಬೇಕಾಗ್ತದೆ. ಈಗಾಗಲೇ ನಾನು ಇದನ್ನು ಪ್ರತ್ಯೇಕವಾಗಿ ವಿವರಿಸಿದ್ದೇನೆ. 2-3 ವಿಡಿಯೋಗಳು ಇದರ ಬಗ್ಗೆ ನಾನು ಮಾಡಿರುವಂಥದ್ದು, ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ. ಪ್ರಾಂತ್ಯಾಡಳಿತದಲ್ಲಿ ಸರಕಾರ, ಪರಗಣಗಳು, ಗ್ರಾಮಗಳು ಎನ್ನುವಂಥ 3 ಪಾಯಿಂಟ್ಸ್ಗಳು ಬರ್ತದೆ. ಸರಕಾರ, ಪರಗಣಗಳು, ಗ್ರಾಮಗಳು. ಭೂಕಂದಾಯದ ಸುಧಾರಣೆ, ಪ್ರತ್ಯೇಕವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಪದೇ ಪದೇ ನಿಮಗೆ ನಾನು ಹೇಳಿರುವಂಥದ್ದು. ಶೇಷಾನ ಭೂಕಂದಾಯದ ಸುಧಾರಣೆಯನ್ನು ವಿವರಿಸಿ. ಶೇಷಾನ ಭೂಕಂದಾಯದ ಸುಧಾರಣೆಯನ್ನು ವಿವರಿಸಿ. ಇದರಲ್ಲಿ 3 ಪಾಯಿಂಟ್ಸ್ಗಳನ್ನು ಬರೀಬೇಕು. ಶೇಷಾನ ಈ ಒಂದು ಕಂದಾಯ ಸುಧಾರಣೆಗಳು 3 ಉದ್ದೇಶಗಳನ್ನು ಹೊಂದಿದೆ. ಅದರಲ್ಲಿ ಒಂದು ವ್ಯವಸಾಯದ ಉತ್ಪನ್ನಗಳ ಹೆಚ್ಚಳ. 2 ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು. ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು. 3ನೇದು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು. ಅದಾದ ಮೇಲೆ ಬರುವಂಥದ್ದು ಸೈನಿಕ ಸುಧಾರಣೆಗಳು. ಸೈನಿಕ ಸುಧಾರಣೆಗಳಾದ ಮೇಲೆ ಪೊಲೀಸ್ ಸುಧಾರಣೆಗಳನ್ನು ಮಾಡುವುದು, ನ್ಯಾಯಾಂಗ ಸುಧಾರಣೆಗಳನ್ನು ಮಾಡುವುದು, ಜನ ಉಪಯೋಗಕ್ಕೆ ಬೇಕಾದ ಕ್ರಮಗಳನ್ನು ಮಾಡುವುದು. ಒಂದು ಸರಾಯಿಗಳನ್ನು ಮಾಡುವಂಥ, ಅಂದರೆ ದೂರ ಪ್ರದೇಶಗಳಿಂದ ನಡ್ಕೊಂಡೇ ಬಂದಂಥವರಿಗೆ, ನಡೆದುಕೊಂಡು ಬಂದಾಗ ಅವರಿಗೆ ತಮ್ಮ ಒಂದು ಪ್ರಯಾಣದಲ್ಲಿ ಒಂದು ವಿಶ್ರಾಂತಿಯನ್ನು ಪಡೀಲಿಕ್ಕೆ ಒಂದು ಸರಾಯಿಯನ್ನು ಕಟ್ಟುವಂಥದ್ದು. ಅಂದರೆ ಒಂದು ಮನೆ, ವಿಶ್ರಾಂತಿ ಕೊಠಡಿ ಅಂತ ಹೇಳ್ಬೋದು. ಅಲ್ಲಲ್ಲಿ ವಿಶ್ರಾಂತಿ ಕೊಠಡಿಯನ್ನು ಮಾಡುವಂಥದ್ದು. ಈ ವಿಶ್ರಾಂತಿ ಕೊಠಡಿಯೊಳಗೆ ಹಿಂದೂಗಳಿಗೆ ಮತ್ತು ಮುಸಲ್ಮಾನರಿಗಿರಲಿಕ್ಕೆ ಪ್ರತ್ಯೇಕವಾದ ಕೋಣೆಗಳನ್ನೆಲ್ಲ ಮಾಡಿದ್ದ. ಅದರಲ್ಲಿ ಕೋಣೆಗಳನ್ನೆಲ್ಲ ಮಾಡಿದ್ದ. ಹಾಗೆ ಅದರೊಳಗೆ ಪ್ರಾರ್ಥನೆಗಳನ್ನು ಮಾಡಲು, ನಮಾಜ್ಗಳನ್ನು ಮಾಡಲು ಕೂಡ ಪ್ರತ್ಯೇಕವಾದ ಕೊಠಡಿಗಳು ಕೂಡ ಅದರಲ್ಲಿ ಇತ್ತು. ಸರಾಯಿಗಳು ಒಂದು ರೀತಿಯ ತಂಗುದಾಣ. ಪ್ರತ್ಯೇಕವಾಗಿ ಹಿಂದೂ ಮತ್ತು ಮುಸಲ್ಮಾನಿಗೆ ಅದರಲ್ಲಿ ಪ್ರತ್ಯೇಕವಾದ ಕೋಣೆ ಇತ್ತು ಮತ್ತು ಪ್ರತ್ಯೇಕವಾದ ಬಾವಿಯ ವ್ಯವಸ್ಥೆ ಇತ್ತು, ನೀರಿನ ವ್ಯವಸ್ಥೆ, ಮಸೀದಿ, ದೇವಾಲಯ, ಈ ರೀತಿಯಾಗಿ ಎಲ್ಲ ಇತ್ತು. ಆಮೇಲೆ ಅಡಿಗೆ ಕೋಣೆಗಳು ಕೂಡ ಇದ್ದವು, ಪ್ರತ್ಯೇಕವಾದ ಅಡಿಗೆ ಕೋಣೆಗಳು ಕೂಡ ಇದ್ದವು. ಇದು ಎಲ್ಲ ಕಡೆಗಳಲ್ಲಿ, ಹೆಚ್ಚಿನ ಕಡೆಗಳಲ್ಲಿ ಅವನು ಮಾಡ್ತಾ ಹೋದ. ಆಮೇಲೆ ಗುಪ್ತದಳ ಇಲಾಖೆ ಎಲ್ಲರನ್ನು ನೋಡ್ಕೊಳ್ಳಿಕ್ಕೆ, ಅಂದರೆ ಪ್ರಜೆಗಳಿಗೆ ಹೇಗಿದ್ದಾರೆ, ಅವರ ಒಂದು ಕಷ್ಟ ಸುಖಗಳು ಯಾವ ರೀತಿ ಇದೆ, ಅವರು ಯಾವ ರೀತಿಯಾಗಿದ್ದಾರೆ ಎನ್ನುವಂಥದ್ದೆಲ್ಲ ನೋಡಲಿಕ್ಕೆ ಗುಪ್ತಚರ ಇಲಾಖೆಯನ್ನು ಕೂಡ ನೇಮಕ ಮಾಡಿದ. ಆಮೇಲೆ ನಾಣ್ಯಗಳ ಸುಧಾರಣೆಗಳನ್ನು ಮಾಡಿದ. ಕ್ರಮೇಣ ನಾಣ್ಯಗಳಲ್ಲಿ ಬೇರೆ ಬೇರೆ ಬದಲಾವಣೆಗಳನ್ನು ತಂದುಕೊಂಡ. ಶೇಷಾನ ಕಟ್ಟಡಗಳು, ತುಂಬಾ ಹಳೆಯದಾದ ಶೇಷಾನ ಕಟ್ಟಡಗಳು, ಅಷ್ಟೇ ಅಲ್ಲದೆ ಕೋಟೆಗಳನ್ನು ನಿರ್ಮಾಣ ಮಾಡಿದ. ಆಮೇಲೆ ಜೀಲಂ ನದಿಯ ದಡದಲ್ಲಿ ರೋಹರ್ಸ್ಗರ್ ಕೋಟೆ, ಮತ್ತೊಂದು ದೆಹಲಿಯ ಪುರಾಣ ಕಿಲಾ ಎಂದರೆ ದೆಹಲಿಯ ಹಳೆಯ ಕೋಟೆ. ಪುರಾಣ ಕಿಲಾ ಅಂದರೆ ಹಳೆಯ ಕೋಟೆ. ಪುರಾಣ ಕಿಲದಲ್ಲಿರುವ ಮಸೀದಿ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಶೇಷನ ಕಾಲದಲ್ಲಿ ನಿರ್ಮಾಣವಾದ ಒಂದು ಉತ್ತಮ ಮತ್ತು ಸುಂದರವಾದ ಕಟ್ಟಡವೆಂದರೆ ಬಿಹಾರದ ಸಸಾರಾಂನಲ್ಲಿ ಕಟ್ಟಲ್ಪಟ್ಟ ಶೇಷನ ಸಮಾಧಿ. ಆಮೇಲೆ ಶೇಷನ ಔದಾರ್ಯತೆ. ಶೇಷ ಬಡಜನರಿಗೆ ಉಚಿತವಾದ ಆಹಾರವನ್ನು ನೀಡಲು ಲಂಗರ್ಗಳನ್ನು ಸ್ಥಾಪಿಸಿದನು. ಅಲ್ಲದೆ ರಾಜ್ಯದ ಖರ್ಚಿನಿಂದ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಮನುಷ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಉಚಿತವಾಗಿ ಔಷಧಗಳನ್ನು ಸೇವೆಯನ್ನು ಮಾಡುವಂತೆ ವೈದ್ಯರನ್ನು ನೇಮಿಸಿದಳು. ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹಿಸಲು ಮಸೀದಿಗಳಿಗೆ ಮತ್ತು ಮದರಸಗಳಿಗೆ ಅನೇಕ ದತ್ತಿಗಳನ್ನು ಕೂಡ ನೀಡಿದರು. ಇನ್ನು ಕೊನೆಯದಾಗಿ ಸೂರ್ ಮನೆತನದ ಅವನತಿ ಕೂಡ ಆಗ್ತದೆ. ಅಫ್ಘನ್ನರ ಆಡಳಿತವನ್ನು ನಿರ್ಮೂಲನೆ ಮಾಡಿ ಮೊಘಲರ ಆಳ್ವಿಕೆಯನ್ನು ಪುನಃಸ್ಥಾಪಿಸಿದರು. 5 ವರ್ಷಗಳ ಅಲ್ಪಕಾಲದಲ್ಲಿ ಶೇಷ ಜನತೆಗೆ ಉತ್ತಮ ಆಡಳಿತವನ್ನು ನೀಡುವುದರಲ್ಲಿ ಯಶಸ್ವಿಯಾದನು. ಈತನ ಮಗನು ಉತ್ತರಾಧಿಕಾರಿಯೂ ಆದ ಇಸ್ಲಾಂ ಶಾ ಕ್ರಿಸ್ತಶಕ 1553ರವರೆಗೆ ದೆಹಲಿಯನ್ನು ಆಳಿದನು.
ಇಸ್ಲಾಂ ಶಾ ಮರಣ ಸೂರ್ ಸಂತತಿಯ ಅವನತಿಯನ್ನು ಸೂಚಿಸಿತು. ಇಸ್ಲಾಂ ಶಾ ಮಗನಾದ ಫಿರೋಜ್ ಶಾ ತನ್ನ 12ನೇ ವಯಸ್ಸಿಗೆ ಕೊಲೆಯಾದನು. ಸೂರ್ ಸಂತತಿಯ ಸಿಂಹಾಸನಕ್ಕಾಗಿ ಇದೇ ಮನೆತನದ ಮೂವರಲ್ಲಿ ಪೈಪೋಟಿ ಪ್ರಾರಂಭವಾಯಿತು. ಅವರೆಂದರೆ ಆದಿಲ್ ಶಾ, ಇಬ್ರಾಹಿಂ ಶಾ, ಸಿಕಂದರ್ ಶಾ. ಮೂರರಲ್ಲಿ ಯಾರೂ ಪ್ರತ್ಯೇಕವಾಗಿ ಸಿಂಹಾಸನವನ್ನು ಆಕ್ರಮಿಸಲಾಗದಿದ್ದುದರಿಂದ ಸಾಮ್ರಾಜ್ಯ ವಿಭಜಿಸಲ್ಪಟ್ಟಿತು. ಇಂತಹ ಸಂದರ್ಭವನ್ನು ಉಪಯೋಗಿಸಿಕೊಂಡು ಹುಮಾಯೂನನು ದೆಹಲಿಯಲ್ಲಿದ್ದ ಸಿಕಂದರ್ ಶಾನನ್ನು ಮಚೀವರ ಕದನದಲ್ಲಿ ಸೋಲಿಸಿ ಅಫ್ಘನ್ನರ ಆಡಳಿತವನ್ನು ನಿರ್ಮೂಲನೆ ಮಾಡಿ ಮೊಘಲರ ಆಳ್ವಿಕೆಯನ್ನು ಪುನರ್ಸ್ಥಾಪಿಸುವಂಥದ್ದು. ಇವಿಷ್ಟು ಶೇರ್ ಶಾನ ವಿಚಾರಗಳಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಭೈರಮ್ ಖಾನ್ ಅಕ್ಬರ ಮತ್ತು ಹುಮಾಯೂನನಿಗೆ ಸೇವಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದವನು ಭೈರಮ್ ಖಾನ್ ಬದಕ್ಷಾ ಪ್ರಾಂತ್ಯದ ಶಿಯಾ ಪಂಗಡಕ್ಕೆ ಸೇರಿದವರು. ಹುಮಾಯೂನ್ ಮತ್ತು ಅಕ್ಬರ್ ಇಬ್ಬರಿಗೂ ಕೂಡ ಭೈರಮ್ ಖಾನ್ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಮುಂದೆ ಅಕ್ಬರನ ಪೋಷಕನಾಗಿದ್ದನು. 2ನೇ ಪಾಣಿಪತ್ ಕದನದ ನಂತರ ಪ್ರಭಾವ ಹೆಚ್ಚಿತು. ಕ್ರಿಸ್ತಶಕ 1556ರಿಂದ 1560ರವರೆಗೆ ಭೈರಮ್ ಖಾನ್ ಮೊಘಲ್ ಸಾಮ್ರಾಜ್ಯದ ನಿಜವಾದ ಪ್ರಭುವಾಗಿದ್ದನೆಂದು ಹೇಳಬಹುದು. ಅವನು ತನ್ನ ಅಧಿಕಾರವನ್ನು ಸ್ವೇಚ್ಛೆಯಿಂದ ಬಳಸಿಕೊಂಡಿದ್ದರಿಂದ ಅನೇಕ ಶತ್ರುಗಳು ಹುಟ್ಟಿಕೊಂಡರು. ಅಕ್ಬರನ ತಾಯಿ ಹಮೀದಾ ಬಾನು ಬೇಗಂ, ಸಾಕುತಾಯಿ ಮಹಿಮಾ ಅನಗ ಮತ್ತು ಆಕೆಯ ಮಗ ಅದಮ್ ಖಾನ್, ಮುನಿಮ್ ಖಾನ್ ಇವರೇನು ಮಾಡ್ತಾರೆ, ಇವರೆಲ್ಲ ಹೇಳಿ ಭೈರಮ್ ಖಾನ್ನನ್ನು ಕೆಲಸದಿಂದ ತೆಗೆದುಹಾಕಬೇಕು, ಮೊಘಲ್ ಆಸ್ಥಾನದಿಂದ ಪದಚ್ಯುತಗೊಳಿಸಬೇಕು ಅಂತ ಭೈರಮ್ ಖಾನನ್ನು ಪದಚ್ಯುತಗೊಳಿಸಬೇಕು ಅಂತ ಅಕ್ಬರನ ಪತ್ನಿ ಹಾಗೆ ಅಕ್ಬರನ ಮಕ್ಕಳೆಲ್ಲ ಹೇಳ್ತಾರೆ. ಇದೇ ರೀತಿಯಲ್ಲಿ ಅಕ್ಬರ ಏನು ಮಾಡ್ತಾನೆ, ಅವರೆಲ್ಲರ ಆಸೆಯಂತೆ ಭೈರಮ್ ಖಾನಲ್ಲಿ ಹೇಳ್ತಾನೆ, ನಾನು ಕರೆ ಮಾಡಿದಾಗ ಬಂದರೆ ಸಾಕು. ಅಕ್ಬರನು ಫೀರ್ ಮೊಹಮ್ಮದ್ ಎಂಬುವನನ್ನು ಭೈರಮ್ ಖಾನನ್ನು ಸಾಮ್ರಾಜ್ಯದ ಗಡಿ ಪ್ರದೇಶವನ್ನು ಬಿಟ್ಟು ಹೋಗುವಂತೆ ನೋಡಿಕೊಳ್ಳುವಂತೆ ನೇಮಿಸುವಂಥದ್ದು. ಇದನ್ನರಿತ ಭೈರಮ್ ಖಾನ್ ತನಗೆ ಇದು ಅಸಮಾನವೆಂದು ರಾಜ್ಯದ ವಿರುದ್ಧ ಪಂಜಾಬ್ ಪ್ರಾಂತ್ಯದಲ್ಲಿ ದಂಗೆಯಿದ್ದರು. ಅಕ್ಬರನ ಸೈನ್ಯವು ಈತನನ್ನು ಜಲಂಧರ್ ಬಳಿ ಅಕ್ಬರನ ನಿರ್ದೇಶನದಂತೆ ಅವನ ಹಿಂದಿನ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ಅವನ ಬಗ್ಗೆ ಉದಾರ ನೀತಿಯನ್ನು ಅನುಸರಿಸಿತು. ಇನ್ನು ಆಮೇಲೆ ಹುಮಾಯೂನ್ಗೆ ಮೆಕ್ಕಕ್ಕೆ ಹೋಗಲಿಕ್ಕಿದೆ, ಆದ ಕಾರಣ ಅವನು ಇನ್ನು ಕೆಲಸದಿಂದ ಅಲ್ಲಿಗೆ ಹೋಗುವಂಥದ್ದೆಲ್ಲ ಇದ್ದರೂ ಕೂಡ ನಂತರದ ದಿನಗಳಲ್ಲಿ ಭೈರಮ್ ಖಾನಿಗೆ ಗೊತ್ತಾಗ್ತದೆ. ಹಾಗೆ ಭೈರಮ್ ಖಾನ್ ದುಃಖ ಪಡ್ತಾನೆ, ಹಳೆಯ ದ್ವೇಷವನ್ನು ಇಟ್ಕೊಳ್ತಾರೆ. ನಾಯಕ್ ಮುಬಾರಕ್ ಖಾನ್ನಿಂದ ಕೊಲೆಗೀಡಾಗುವಂಥದ್ದು. ಹುಮಾಯೂನನ್ನು ಅಲೆದಾಡುತ್ತಿದ್ದ ಸಂದರ್ಭದಲ್ಲಿ ಹಾಗೂ ಅಕ್ಬರನು ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದ ಸಂದರ್ಭದಲ್ಲೂ ಇಬ್ಬರಿಗೂ ಮಾರ್ಗದರ್ಶಿಯಾಗಿ ಬೆಂಬಲ ನೀಡಿ ಮೊಘಲ್ ಸಾಮ್ರಾಜ್ಯ ಮತ್ತೆ ಸಂಘಟನೆಗೊಳ್ಳಲು ಕಾರಣನಾದ ಭೈರಮ್ ಖಾನ್ನಿಗೆ ಕೊನೆಯ ಕಾಲದಲ್ಲಿ ಅಕ್ಬರ್ ಹೀಗೆ ನಡೆಸಿಕೊಳ್ಳಬಾರದಿತ್ತು. ನಿಜವಾಗಿ ನೋಡಿದರೆ ಅವನು ಆ ರೀತಿಯಾಗಿ ನಡೆಸಿಕೊಳ್ತಾ ಇದ್ದ. ಇನ್ನು ಇದರಲ್ಲಿ ನಾವು ನೋಡೋದಾದರೆ ಈ ರೀತಿಯಾಗಿ ಎಲ್ಲ ನೋಡ್ತಾ ಯಾವ ಪ್ರಶ್ನೆಗಳು ಓದ್ಕೊಳ್ಬೋದು ಎನ್ನುವಂಥದ್ದೆಲ್ಲ ನಮಗೆ ಸಿಕ್ತು. ಕಾಬೂಲಿನ ಮೇಲೆ ದಾಳಿ. ಕಾಬೂಲಿನ ಮೇಲೆ ದಾಳಿ ಬಾಬರನ ಕಾಲದಿಂದಲೂ ಕೂಡ, ಎಷ್ಟೋ ವರ್ಷದ ಹಿಂದೆ ಕೂಡ ಬಾಬರನ ಕಾಲದಿಂದಲೂ ಕೂಡ ಕಾಬೂಲ್ ಮೊಘಲ್ ಸಾಮ್ರಾಜ್ಯದ ಅಂಗವಾಗಿತ್ತು. ಅಕ್ಬರನ ಕಾಲ ಸಹೋದರ ಮಿರ್ಜಾ ಮಹಮ್ಮದ್ ಹಕೀಮನು ಕಾಬೂಲ್ನಲ್ಲಿ ರಾಜ್ಯವಾಳುತ್ತಿದ್ದನು. ಅಕ್ಬರನ ಧಾರ್ಮಿಕ ಸಹಿಷ್ಣುತೆಯ ಧೋರಣೆಯಿಂದ ಕೆಲವು ಸಂಪ್ರದಾಯವಾದಿ ಮುಸಲ್ಮಾನರು ಅಸಂತೋಷಗೊಂಡರು. ಕೆಲವು ಮುಸ್ಲಿಂ ಸರದಾರರು, ಧರ್ಮ ಪಂಡಿತರು ಅಕ್ಬರನ ಉದಾರ ನೀತಿಯನ್ನು ಖಂಡಿಸಿ ಅವನನ್ನು ಪಟ್ಟದಿಂದ ತಳ್ಳಿ ಮಿರ್ಜಾ ಮಹಮ್ಮದ್ ಹಕೀಮನನ್ನು ದೆಹಲಿಯ ಚಕ್ರವರ್ತಿಯನ್ನಾಗಿ ಮಾಡಲು ಸಂಚು ನಡೆಸಿದರು.
ಬಿಹಾರ್ ಮತ್ತು ಬಂಗಾಳದಲ್ಲಿಯೂ ಕೂಡ ಸಾಮ್ರಾಟನ ನೀತಿಯ ವಿರುದ್ಧ ಅಲ್ಲಿನ ಒಂದು ಸಾಮ್ರಾಟನ ನೀತಿಯ ವಿರುದ್ಧ ದಂಗೆಗಳು ಆರಂಭವಾದವು. ಈ ದಂಗೆಗಳನ್ನು ಸದೆಬಡಿಯಲು ಅಕ್ಬರನು ಉಗ್ರಕ್ರಮಗಳನ್ನು ಕೈಗೊಂಡನು. ಬಂಗಾಳದ ದಂಗೆಕೋರರು ಕಾಬೂಲ್ನ ಮಿರ್ಜಾ ಅಮೀನನ್ನು ಸೇರುವುದರೊಳಗಾಗಿ ಅವರನ್ನು ಸದೆಬಡಿಯಲು ಸಫಲರಾದರು. 1581 ಕ್ರಿಸ್ತಶಕ 1581ರಲ್ಲಿ ಲಾಹೋರವನ್ನು ಸಮೀಪಿಸಿದ ಮಿರ್ಜಾ ಹಕೀಮನನ್ನು ಸದೆಬಡಿಯಲು ಅಕ್ಬರ್ ರಜಪೂತ ದೊರೆ ಮಾನ್ಸಿಂಗ್ನನ್ನು ದೊಡ್ಡ ಸೈನ್ಯದೊಂದಿಗೆ ಕಳುಹಿಸಿ ಸ್ವತಃ ತಾನು ಕೂಡ ಮಾನ್ಸಿಂಗನನ್ನು ಹಿಂಬಾಲಿಸಿದನು. ಈ ವಿಷಯವನ್ನರಿತ ಮಿರ್ಜಾ ಹಮೀದನು ಭಾರತದಲ್ಲಿ ಯಾರ ಬೆಂಬಲವೂ ದೊರೆಯದ ಕಾರಣ ಲಾಹೋರದಿಂದ ಕಾಬೂಲಿಗೆ ಓಡಿ ಹೋಗ್ತಾನೆ. ಅಕ್ಬರ್ ಮತ್ತು ಮಾನ್ಸಿಂಗನು ಆಗಸ್ಟ್ 10ರಂದು ಕಾಬೂಲನ್ನು ವಶಪಡಿಸಿಕೊಂಡು ಹಕೀಮನು ಕಾಬೂಲ್ನಿಂದ ಘೋರ್ಬಂದರ್ಗೆ ಪಲಾಯನವನ್ನು ಮಾಡ್ತಾರೆ. ನೆರಳಿನಂತೆ ಹಿಂಬಾಲಿಸುತ್ತಿದ್ದ ಅಕ್ಬರನಿಗೆ ಹಕೀಮನು ಶರಣಾಗತನಾಗಿರುವನೆಂದು ಸಂದೇಶ ಕಳುಹಿಸಿದರು. ಅಕ್ಬರನು ಮಿರ್ಜಾ ಹಕೀಮನನ್ನು ಕ್ಷಮಿಸಿ ಹಕೀಮನ ತಂಗಿ ಅಕ್ಬರನ ಮೂಲ ಸಹೋದರಿ ಇಲ್ಲಿ ಬುಕ್ರನ್ನೀಸಾ ಬೇಗಂಳನ್ನು ಕಾಬೂಲ್ನ ಅಧಿಕಾರಿಯನ್ನಾಗಿ ನೇಮಿಸಿದರು. ಕ್ರಿಸ್ತಶಕ 1585ರಲ್ಲಿ ಮಿರ್ಜಾ ಹಕೀಮನು ಮರಣ ಹೊಂದಿದ ನಂತರ ಕಾಬೂಲನ್ನು ಮೊಘಲ್ ಆಡಳಿತಕ್ಕೆ ಸೇರಿಸಲಾಯಿತು. ಮಾನಸಿಂಗನನ್ನು ಕಾಬೂಲ್ನ ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಿಸಿದರು. ಕಾಬೂಲ್ನಲ್ಲಿ ಉತ್ತಮ ಆಡಳಿತವನ್ನು ಸ್ಥಾಪಿಸಲು ಮಾನ್ಸಿಂಗನು ಸಫಲನಾದನು. ಇವಿಷ್ಟು ಕಾಬೂಲ್ನ ಬಗ್ಗೆ ನಿಮಗೆ ಗೊತ್ತಿರಲಿ ಎನ್ನುವ ಕಾರಣವನ್ನು ಹೇಳ್ತಾ ಇರುವಂಥದ್ದು. ಅಕ್ಬರನ ನೀತಿ ಯಾವ ರೀತಿಯೆಲ್ಲ ನೀತಿಗಳು ಬರ್ತದೆ, ಮನೋಧರ್ಮವನ ಒಂದು ಸಹಿಷ್ಣುತೆಯ ಬೀಜ ಎಲ್ಲ ಕೂಡ ಇದರಲ್ಲಿ ಬರ್ತದೆ. ದೀನ್ ಇ ಲಾಯಿ ಎನ್ನುವಂಥ ಧರ್ಮವನ್ನು ಮಾಡಿ ಅದಕ್ಕೆ ಎಲ್ಲರೂ ಕೂಡ ಸೇರುವಂತೆ ಹೇಳ್ತಾನೆ. ಧರ್ಮ ಪ್ರಚಾರ ಮಾಡುವಂಥದ್ದು ಎಲ್ಲ ಕಡೆ ಅಲ್ಲಿ ಆಗುವುದಿಲ್ಲ. ಅದು ದಿವಾನ್ ಇ ಲಾಯಿ ಎನ್ನುವಂಥ ಹೊಸ ಧರ್ಮ ಅಂದರೆ ಆಗಿನ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ಆಗಿನ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಈ ಒಂದು ವರ್ಗ ವ್ಯವಸ್ಥೆಯಿಂದಾಗಿ ತುಂಬಾ ಕಷ್ಟ ಆಗ್ತಾಯಿತ್ತು. ಇದರಿಂದ ಹೊರಬರಲಿಕ್ಕೆ ಎಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ ಹೊಸ ಯೋಚನೆಯನ್ನು ಮಾಡಿ, ನಮಗೆ ಹೊಸ ಧರ್ಮ ಬಂದರೆ, ನಮಗೆ ಹೊಸ ಧರ್ಮ ಇದ್ದರೆ ನಾನು ಆ ಒಂದು ಹೊಸ ಧರ್ಮವನ್ನು ಆಯ್ಕೆ ಮಾಡ್ಕೊಳ್ಬೋದು ಎನ್ನುವ ಕಾರಣದಿಂದಾಗಿ ಇನ್ನೂ ಬೇರೆ ಹೊಸ ಧರ್ಮ ಬರಲಿ ಅಂತ ಜನರು ಕಾಯುತ್ತಾಯಿದ್ರು. ಅಂತಹ ಸಂದರ್ಭದಲ್ಲಿ ಏನಾಗ್ತದೆ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಎನ್ನುವಂಥ ಹೊಸ ಧರ್ಮಗಳು ಉದಯವಾಗುವಂಥದ್ದು ಈ ಒಂದು ಕಾರಣದಿಂದಾಗಿ. ಇನ್ನು ಬೇರೆ ಬೇರೆ ವಿಚಾರಗಳು ಅದರಲ್ಲಿ ನಾವು ಕಾಣ್ಬೋದು. ಇದು ಇಲ್ಲಿ ಬರುವಂಥದ್ದು ಅಕ್ಬರನ ದಾಳಿ. ಅಂದರೆ ಅಕ್ಬರನು ದಾಳಿ ಮಾಡಿ ಎಲ್ಲೆಲ್ಲ ವಿಜಯ ಗಳಿಸಿದ, ಎಲ್ಲಿ ವಿಜಯ ಗಳಿಸಿಲ್ಲ ಎಲ್ಲ ಎನ್ನುವಂಥದ್ದು ನಾವು ಆಯ್ಕೆ ಮಾಡ್ಕೊಳ್ಬೋದು. ಅಕ್ಬರನ ದಾಳಿಗಳು ಅಥವಾ ಅಕ್ಬರನ ದಿಗ್ವಿಜಯಗಳು, ಅಕ್ಬರನ ಒಂದು ಸಾಮ್ರಾಜ್ಯ ಒಗ್ಗೂಡುವಿಕೆಯನ್ನು ಇದರಲ್ಲಿ ಬರಿಬೋದು. ಮಾಳ್ವಾ ಆಕ್ರಮಣ, ಚುನಾರ್ ಕೋಟೆ ಮತ್ತು ಜೈಪುರ ಸೇರ್ಪಡೆ, ಗೊಂಡವನ ರಾಜ್ಯದ ಆಕ್ರಮಣ, ಮೇವಾಡದ ಮೇಲೆ ಆಕ್ರಮಣ, ರಣಥಂಬೂರಿನ ಸೇರ್ಪಡೆ, ಕಾಲಿಂಜರ್ ಕೋಟೆಯ ಮುತ್ತಿಗೆ, ಜೋಧ್ಪುರ್ ಮತ್ತು ಬಿಕನೀರ್ಗಳ ಸೇರ್ಪಡೆ, ಮೇವಾಡದ ಎರಡನೆಯ ದಾಳಿ, ಕಾಬೂಲಿನ ಮೇಲೆ ದಾಳಿ, ಕಾಶ್ಮೀರದ ದಾಳಿ, ಸಿಂಧ್ ಪ್ರಾಂತ್ಯದ ಮೇಲೆ ವಿಜಯ, ಬಲೂಚಿಸ್ತಾನದ ದಾಳಿ, ಕಂದಹಾರಿನ ಮೇಲೆ ದಾಳಿ, ದಕ್ಕನಿನ ಆಕ್ರಮಣ. ಇವಿಷ್ಟು ನಾವು ಅದರಲ್ಲಿ ಬರಿತಾ ಹೋಗ್ಬೋದು.
ಇನ್ನು ಬರುವಂಥದ್ದು ಜಹಂಗೀರ್ನ ಆಡಳಿತದಲ್ಲಿ ಖುಸ್ರಾವ್ನ ದಂಗೆ, ಸಿಖ್ ಗುರು ಅರ್ಜುನ್ ದೇವ್ನ ಹತ್ಯೆ, ನೂರ್ಜಹಾನಳ ಆಗಮನ, ದಕ್ಕನ್ ನೀತಿ, ಇವಿಷ್ಟು ವಿಚಾರಗಳು ಅಲ್ಲಿ ಬರ್ತದೆ. ಆ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ನಂತರ ಬರುವಂತಹ ಔರಂಗಜೇಬ್ನ ಧಾರ್ಮಿಕ ನೀತಿ 10 ಅಂಕಕ್ಕೆ ಪ್ರಶ್ನೆಗಳು ಬಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇದನ್ನು ಕೂಡ ನಾನು ನಿಮಗೆ ವಿವರಿಸಿದ್ದೇನೆ. ಇದು ಪ್ಲೇ ಲಿಸ್ಟಲ್ಲಿದೆ, ಇದನ್ನು ನೋಡಿಕೊಳ್ಳಿ. ಔರಂಗಜೇಬನ ಧಾರ್ಮಿಕ ನೀತಿಗಳಲ್ಲಿ ಮೊದಲಿಗೆ ಅವನು ಯಾವ ರೀತಿ ಇದ್ದ ಎನ್ನುವಂಥದ್ದು ಬರೀಬೇಕು. ಅವನಿಗೆ ಪರಮ ಸಹಿಷ್ಣುತೆ ಗುಣ ಇರಲಿಲ್ಲ. ಇಸ್ಲಾಮರು ಮತ್ತು ಮುಸಲ್ಮಾನರನ್ನು ಬೇರೆ ಬೇರೆ ಮಾಡಿದ್ದ. ಹಿಂದೂಗಳ ಎಲ್ಲ ಒಂದು ಆಚರಣೆಗಳನ್ನಿರ್ಬೋದು, ಮಂದಿರಗಳನ್ನಿರ್ಬೋದು, ಅವರ ಒಂದು ಸುಗಂಧ ದ್ರವ್ಯ ಉರಿಸುವಂಥದ್ದು, ತುಲಾಭಾರ ಕ್ರಮ, ಇದೆಲ್ಲ ಕೂಡ ನಿಷೇಧ ಮಾಡ್ತಾನೆ. ಅವರ ಆಸ್ಥಾನಗಳಲ್ಲಿರುವಂತಹ ಹಿಂದೂಗಳ ಅಧಿಕಾರಿಗಳನ್ನೆಲ್ಲ ಕೂಡ ಅವರ ಕೆಲಸದಿಂದ ತೆಗೆದು ಹಾಕುವಂಥದ್ದು, ವಜಾ ಮಾಡುವಂಥದ್ದು, ಈ ರೀತಿಯ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಹಿಂದೂ ದೇವಾಲಯಗಳನ್ನು ನಾಶ ಮಾಡುವಂಥ ಆಜ್ಞೆ ಮಾಡುವುದು, ನಾಶಗೊಂಡ ದೇವಾಲಯ ಜಾಗದಲ್ಲಿ ಮಸೀದಿ ತಲೆ ಎತ್ತುವುದು, ಆಮೇಲೆ ಬ್ರಾಹ್ಮಣರು ದೇವಸ್ಥಾನಗಳಲ್ಲಿ ಪಾಠಶಾಲೆಗಳನ್ನು ನಡೆಸದಂತೆ ಮಾಡಿದನು. ಅಕ್ಬರ್ ಮಹಾಶಯ ಹಿಂದೂ ಮುಸ್ಲಿಂ ಐಕ್ಯತೆಗೆ ದುಡಿದವರ ವಿರುದ್ಧವಾಗಿ ಔರಂಗಜೇಬ್ ಅದನ್ನು ಒಡೆಯುವ ದುಷ್ಕೃತ್ಯವನ್ನು ಪೂರೈಸಿದನು. ಅವನ ಧಾರ್ಮಿಕ ನೀತಿಯ ಪರಿಣಾಮವಾಗಿ ಚಾಟರು, ಸತ್ಮಿಯರು, ಬುಂದೇಲರು, ಸಿಖ್ಖರು ಹಾಗೂ ರಜಪೂತರು ದಂಗೆ ಇದ್ದರು. ಈ ದಂಗೆಗಳು ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಮೂಲ ಕಾರಣವಾದವು. ಇವುಗಳನ್ನೆಲ್ಲ ಬರಿತಾ ಹೋಗಬೇಕು. ಆಮೇಲೆ ಔರಂಗಜೇಬನ ನೀತಿಯ ದಂಗೆಗಳು ವಿಚಾರಗಳೆಲ್ಲ ಸ್ವಲ್ಪ ಓದ್ಕೊಳ್ಳಿ. ಇನ್ನು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ 15 ಅಂಕದ ಪ್ರಶ್ನೆ. 10 ಅಂಕದ ಕೂಡ ಕೇಳ್ಬೋದು. 10 ಅಂಕ 15, 10, 5 ಅಂಕಕ್ಕೆ ಸಂಬಂಧಪಟ್ಟಂತೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು. ಅದರಲ್ಲಿ ಬೇರೆ ಬೇರೆ ಕಾರಣಗಳನ್ನು ನೋಡ್ಬೋದು. ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿ ಇಲ್ಲದಿದ್ದುದು. ಉತ್ತರಾಧಿಕಾರದ ಕಾಯ್ದೆ ಜಾರಿಯಲ್ಲಿ ಇಲ್ಲದಿದ್ದುದು. 2 ಧಾರ್ಮಿಕ ನೀತಿ. 3 ಔರಂಗಜೇಬ್ನ ದಕ್ಕನ್ ದಂಡಯಾತ್ರೆ. ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವ ಸ್ಥಾಪನೆ. 5 ಮೊಘಲರ ಅರಸರ ದುಂದುವೆಚ್ಚ ಮತ್ತು ಭೋಗವಿಲಾಸ ಜೀವನ. ಮೊಘಲರ ಒಂದು ಅರಸರ ದುಂದುವೆಚ್ಚ ಮತ್ತು ಭೋಗವಿಲಾಸ ಜೀವನ. ಮೊಘಲ್ ಸಾಮ್ರಾಜ್ಯದ ವೈಶಾಲ್ಯತೆ. ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ. ಶ್ರೀಮಂತ ಸರದಾರರ ಪ್ರಾಬಲ್ಯ. ರೈತರ ದಂಗೆಗಳು. ಅಸಮರ್ಥ ದೊರೆಗಳ ಆಳ್ವಿಕೆ. ವಿದೇಶಿಯರ ದಾಳಿಗಳು. ಇಷ್ಟು ಕಾರಣಗಳು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳಾಗಿ ಹೋಗುವಂಥದ್ದು. ಇನ್ನು ಮೊಘಲ್ ಸಾಮ್ರಾಜ್ಯದ ಆಡಳಿತದಲ್ಲಿ ನಾವು ಮನ್ಸಬ್ದಾರಿ ಪದ್ಧತಿಯನ್ನು ಓದ್ಕೊಳ್ಬೇಕು. ಮನ್ಸಬ್ದಾರಿ ವ್ಯವಸ್ಥೆ ಅಂದರೆ ಒಂದು ಸೈನಿಕ ವ್ಯವಸ್ಥೆಯನ್ನು ಮಾಡುವಂಥದ್ದು. ಈಗ ಉದಾಹರಣೆಗೆ ಒಬ್ಬ ಸೈನಿಕರನ್ನೆಲ್ಲ ನೋಡ್ಕೊಳ್ಳುವಂಥ ಒಬ್ಬ ಸೈನ್ಯವನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಜನರನ್ನು ಸೇರಿಸಿ ಸೈನಿಕರಿಗೆ ಅವರಿಗೆ ತರಬೇತಿಯನ್ನು ಕೊಡುವಂಥದ್ದು. ಅವರಲ್ಲಿ ಸೈನಿಕರನ್ನು ಹೆಚ್ಚು ಮಾಡಿದ ನಂತರ ರಾಜರು ಅವರನ್ನು ಬರಹೇಳುವಂಥದ್ದು. ರಾಜರು ಅವರನ್ನು ಮನ್ಸಬ್ದಾರರನ್ನು ಸ್ಥಾನ, ಆಮೇಲೆ ಅವರ ಸಾಮ್ರಾಟರ ಸೇವೆಯಲ್ಲಿ ಅವರ ಒಂದು ಸ್ಥಾನಮಾನ ಪಡೆದಿರುವಂಥದ್ದು ಎಂದು ತಿಳಿಯಲಾಗ್ತಾ ಇದೆ. ಮನ್ಸಬ್ದಾರರಲ್ಲಿ 5,000ಕ್ಕಿಂತ ಅಧಿಕ ಸಂಖ್ಯೆಯ ಸೈನಿಕರು ಸಿದ್ಧವಾಗಿಟ್ಟುಕೊಂಡಿದ್ದವರನ್ನು ಸಾಮಾನ್ಯವಾಗಿ ರಾಜ ಪರಿವಾರದ ಸಂಬಂಧಿಕರಿಂದ ನೇಮಕ ಮಾಡಿಕೊಳ್ಳಲಾಗ್ತಾ ಇತ್ತು. ಇಲ್ಲಿ ಕಾಲ ಸೇರಿದಂತೆ ಈ ನಿಯಮವನ್ನು ಕೆಲವರ ಸಂದರ್ಭಗಳಲ್ಲಿ ಸಡಿಲಿಸಲಾಗಿದೆ. ಇಂಥವರಲ್ಲಿ 7,000 ಸೈನಿಕರು ಮನ್ಸಬ್ದಾರರಾಗಿದ್ದ. ಮಾನ್ಸಿಂಗ್ ಪ್ರಮುಖನಾಗಿದ್ದನು. KC ಚೌಧರಿ ಅವರು ಹೇಳುವ ಪ್ರಕಾರ ಈ ಮನ್ಸಬ್ದಾರರು ಅಧಿಕಾರ ವರ್ಗದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದರೆ ಕುಲೀನರಾಗಿರುತ್ತಿದ್ದರು. ಅವರ ನೇಮಕಾತಿ, ಪದೋನ್ನತಿ, ಅದರ ಅಂತಸ್ತಿಗೆ ಇಳಿಯುವಿಕೆ ಅಥವಾ ಅಧಿಕಾರದಿಂದ ವಜಾ ಮಾಡುವುದು ಎಲ್ಲವೂ ಸಾಮ್ರಾಟನ ಇಚ್ಛೆಯಂತೆಯೇ ನಡೆಯುತ್ತಿದ್ದವು. ಡಾಕ್ಟರ್ R.C.
ಮಜುಂದಾರ್ ಅವರು ಗಮನಿಸಿರುವಂತೆ ಪದ್ಧತಿಯ ಸೈನ್ಯ ಕುಲೀನ ವರ್ಗ ನಾಗರಿಕ ಆಡಳಿತ. ಇನ್ನು ಇದರಲ್ಲಿ ನಾವು ನೋಡ್ತಾ ಹೋದರೆ ಯಾವ ಒಂದು ಪ್ರಶ್ನೆ ಬಂದಿದೆ, ಯಾವ ಪ್ರಶ್ನೆಗಳಲ್ಲಿದೆ ಅಂತ ನೋಡ್ಕೊಳ್ಳಿ. 15 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಓದ್ಕೊಂಡ್ರ ನಂತರ ನೀವು ಓದಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳು ನಿಮಗೆ ಬರ್ತದ ಅಂತ ನೋಡ್ಕೊಳ್ಳಿ. ನೋಡದೆ ಪಾಯಿಂಟ್ಸ್ಗಳನ್ನು ಹೇಳ್ಕೊಳ್ಳಿ. ನಿಮಗೆ ಸರಿಯಾಗಿ ಅದರ ವಿಚಾರಗಳು ಗೊತ್ತಾದಾಗ ನೀವೇನು ಮಾಡಬೇಕು, ಮುಂದೆ ಅವುಗಳ ಒಂದು ಅದಕ್ಕೆ ಹೆಚ್ಚಿನ ಒಂದು ತಯಾರಿಯನ್ನು ಕೂಡ ಮಾಡ್ತಾ ಹೋಗಬೇಕು. ಪ್ರಶ್ನೆಗಳನ್ನು ನೀವು ಓದ್ಕೊಳ್ಬೇಕಾದ್ರೆ ಅದರ ಪಾಯಿಂಟ್ಸ್ಗಳನ್ನು ಮೊದಲಿಗೆ ಸರಿಯಾಗಿ ತಿಳ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಓದ್ಕೊಳ್ತಾ ಇದ್ದೀರಿ ಅಂತಾದರೆ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ. ಇಲ್ಲ ಅಂತಾದರೆ ಬಾಯಿಪಾಠ ಮಾಡಿ ಆದರೂ ಪ್ರತಿಯೊಂದು ಪ್ರಶ್ನೆಯ ಪಾಯಿಂಟ್ಸ್ಗಳನ್ನು ನೀವು ಬಾಯಿಪಾಠ ಮಾಡಿ ಆದರೂ ಕಲಿಬೇಕು. ನಿಮಗೆ ಅದು ಗೊತ್ತಿರಬೇಕು. ಅದು ಗೊತ್ತಿರುವುದರಿಂದ ನಿಮಗೆ ಅದರ ವಿವರಣೆಯನ್ನು ಹೇಗೆ ಕೂಡ ಕೊಡಲಿಕ್ಕೆ ಸಾಧ್ಯ ಇದೆ. ನಿಮಗೆ ಆ ಪಾಯಿಂಟ್ಸ್ಗೆ ತಕ್ಕಂತೆ ಆ ಒಂದು ಪಾಯಿಂಟ್ಸಲ್ಲಿರುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು. ಪುಟ ಸಂಖ್ಯೆ 112ರಲ್ಲಿ ಏನಿದೆ, ಇಲ್ಲೊಂದು ನೋಡಿ, ಪರ್ದಾ ಪದ್ಧತಿ. ಇದು ಮುಸ್ಲಿಂ ಸಮಾಜದಲ್ಲಿ ಪರ್ದಾ ಪದ್ಧತಿ ಸರ್ವೇ ಸಾಮಾನ್ಯವಾಗಿದೆ. ಬಹುಪತ್ನಿತ್ವ ಹಾಗೂ ಒಂದು ಸಾಮಾನ್ಯ ಪದ್ಧತಿಯಾಗಿತ್ತು. ಕಡುಬಡವರು ಅವರ ಆಚರಣೆಯನ್ನು ಹಣದ ಮುಗ್ಗಟ್ಟಿನಿಂದಾಗಿ ಮಾಡಲು ಸಾಧ್ಯವಿರಲಿಲ್ಲ. ಚಕ್ರವರ್ತಿಗಳು ದೊಡ್ಡ ಜನಾನಗಳನ್ನು ಹೊಂದಿರುತ್ತಿದ್ದರು. ಅವರ ಮೇಲ್ಪಂಕ್ತಿಯನ್ನನುಸರಿಸಿ ಆಸ್ಥಾನದ ಉನ್ನತಾಧಿಕಾರಿಗಳ ಮತ್ತು ಪ್ರಾಂತೀಯ ಅಧಿಪತಿಗಳೇ ಮುಂತಾದ ಉತ್ತರಾಧಿಕಾರಿಗಳು ಅವರು ಅಂತಸ್ತಿನ ಅನುಗುಣವಾಗಿ ದೊಡ್ಡ ಜನಾಂಗಗಳನ್ನು ಹೊಂದಿದ್ದರು. ಸ್ತ್ರೀಯರಿಗೆ ವಿವಾಹ ವಿಚ್ಛೇದನೆ ಹಕ್ಕು ಇತ್ತು ಮತ್ತು ವಿಧವಾ ವಿವಾಹ ಸೌಕರ್ಯ ಕೂಡ ಇತ್ತು. ಇವುಗಳು ಸ್ತ್ರೀಯರ ಸ್ಥಾನಮಾನಗಳು: ಪರದಾ ಪದ್ಧತಿ, ಸ್ತ್ರೀ ಶಿಶು ಹತ್ಯೆ, ಬಾಲ್ಯ ವಿವಾಹ ವಿಚ್ಛೇದನೆ, ಆಸ್ತಿಯ ಹಕ್ಕು, ಶಿಕ್ಷಣ. ಅದರಲ್ಲಿ ಆ ಪಾಯಿಂಟ್ಸ್ಗಳನ್ನು ತಗೊಳ್ಳಿ. ಇನ್ನೂ ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆಗಳು: ಮೊಘಲ್ ಸಾಮ್ರಾಜ್ಯದ ಸಾಹಿತ್ಯ ಕೊಡುಗೆಗಳು ನೋಡಿ. ಹಿಂದಿ ಸಾಹಿತ್ಯ, ಉರ್ದು ಸಾಹಿತ್ಯ, ಅರೇಬಿಕ್ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ, ಪ್ರಾದೇಶಿಕ ಭಾಷಾ ಸಾಹಿತ್ಯ. ಯಾವುದೆಲ್ಲ? ಹಿಂದಿ ಸಾಹಿತ್ಯ, ಉರ್ದು ಸಾಹಿತ್ಯ, ಅರೇಬಿಕ್ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ, ಪ್ರಾದೇಶಿಕ ಭಾಷೆಗಳ ಸಾಹಿತ್ಯಾಭಿವೃದ್ಧಿ. ಸ್ತ್ರೀ ಶಿಕ್ಷಣ ಬಗ್ಗೆ ಓದ್ಕೊಳ್ಳಿ. ಸ್ತ್ರೀ ಶಿಕ್ಷಣದಲ್ಲಿ ಆಗ ರಾಜವಂಶಸ್ಥರಿರ್ಬೋದು ಅಥವಾ ಶ್ರೀಮಂತ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಾಗ್ತಾ ಇತ್ತು. ಅವರಿಗೆ ಒಂದು ಧಾರ್ಮಿಕ ಮತ್ತು ಸಾಹಿತ್ಯ ಶಿಕ್ಷಣವನ್ನು ನೀಡ್ತಾ ಇದ್ದರು. ಸಾಮಾನ್ಯ ವರ್ಗದ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಿದ್ದರು. ಮೊಘಲ್ ಸಾಮ್ರಾಜ್ಯ ಬಂತು. ಇದರಲ್ಲಿ ನಾವು ನೋಡುವುದಾದರೆ ಮೊಘಲ್ ಸಾಮ್ರಾಜ್ಯ ಸೂಫಿ ಪಂಥದ ಉಗಮ ಮತ್ತು ಬೆಳವಣಿಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ 15 ಅಂಕದ ಪ್ರಶ್ನೆ. ಸೂಫಿ
ಪಂಥದ ಮುಖ್ಯ ತತ್ವಗಳನ್ನು ಓದ್ಕೊಳ್ಳಿ. ಮೊದಲಿಗೆ ಅರ್ಥ ಓದ್ಕೊಳ್ಳಿ, ನಂತರ ಸೂಫಿ ಪಂಥದ ಪಂಗಡದವರನ್ನು ನೋಡ್ಕೊಳ್ಳಿ. ಚಿಷ್ಟಿ ಪಂಗಡ, ಸುಹರ್ವರ್ದಿ ಪಂಗಡ, ಚಿಷ್ಟಿ ಪಂಗಡ, ಸುಹರ್ವರ್ದಿ ಪಂಗಡ, ದಿರ್ದೌಸಿಯ ಪಂಗಡ, ಫಿರ್ದೌಸಿಯ ಪಂಗಡ, ಕಾದರಿ ಪಂಗಡ, ನಷ್ಕಬಂದಿ ಪಂಗಡ, ಶೆಟ್ಟರಿ ಪಂಗಡಗಳು. ಇನ್ನು ಇದರಲ್ಲಿ ನಾವು ನೋಡೋದಾದರೆ ಸೂಫಿ ಪಂಥದ ತತ್ವಗಳು ಹಾಗೆ ಅದರ ಪ್ರಭಾವಗಳು, ಸೂಫಿ ಪಂಥದ ಪ್ರಭಾವಗಳು ಹಾಗೆ ಸೂಫಿ ಪಂಥದ ತತ್ವಗಳು. ಸೂಫಿ ಪಂಥ ಅಂದರೆ ಏನು? ಏಕದೇವತಾ ಆರಾಧನೆಯನ್ನು ನಂಬಿಕೆಯನ್ನು ಹೊಂದಿದ್ರು. ಎಲ್ಲ ಜೀವಿಗಳು ಮತ್ತು ಸರ್ವಸ್ವವು ದೇವರ ಭಾಗವೆಂದು ನಂಬಿದ್ರು. ದೇವರನ್ನು ಪ್ರೀತಿಸುವುದರ ಜೊತೆಗೆ ಸಸ್ಯವನ್ನು ತ್ಯಜಿಸುವುದರ ಮೂಲಕ ದೇವರನ್ನು ಕಾಣಬಹುದು. ದೇವರು ಈ ಲೋಕದ ಸೃಷ್ಟಿಕರ್ತ. ಮೂರ್ತಿ ಪೂಜೆಯನ್ನು ಯಾವುದೇ ರೂಪದಲ್ಲಿ ಪುರಸ್ಕರಿಸಲಿಲ್ಲ. ದೇವರು ದಯಾಳು, ಹಾಗಾಗಿ ದೇವರಲ್ಲಿ ತಮ್ಮ ಆತ್ಮಗಳು ಒಂದಾಗಬೇಕೆಂದು ಬೋಧಿಸ್ತಾರೆ. ನಂತರ ಇವುಗಳಲ್ಲಿ ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವಾಗಿ ಮಾಡಿಕೊಂಡರು. ಮನುಷ್ಯ ಜೀವಿಯ ಪ್ರಥಮ ಶತ್ರು ಆಸೆ, ಹಾಗಾಗಿ ಆಸೆಯನ್ನು ತ್ಯಜಿಸುವಂತೆ ನಿರ್ದೇಶಿಸಿದರು. ಫಿರ್ ಎಂದು ಕರೆಯಲ್ಪಡುತ್ತಿದ್ದ ಗುರುವಿನಲ್ಲಿ ನಂಬಿಕೆಯನ್ನು ಹೊಂದಿದ್ರು. ಫಿರ್ನ ಆಶೀರ್ವಾದ ಇಲ್ಲದೆ ನಾವು ಈ ಲೋಕದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ಅವರಿಗೆ ಗುರುಗಳಿಗೆ ಶರಣಾಗುವುದು ಒಂದು ಮಾರ್ಗ ಎಂದು ಬೋಧಿಸಿದರು. ನಂತರ ಹಿಂದೂ ಸನ್ಯಾಸಿಗಳಂತೆ ಸೂಫಿಗಳು ಅರಣ್ಯಗಳಲ್ಲಿ ವಾಸವಾಗಿರದೆ ನಗರಗಳಲ್ಲಿ ವಾಸವಾಗ್ತಾ ಇದ್ದರು. ಸಾಮಾಜಿಕ ಸಮಾನತೆ, ಸಾಮರಸ್ಯದ ಭಾವನೆಗಳು ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ರು. ಈ ಪ್ರಶ್ನೆ ನೋಡಿ, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನಿಮಗೆ ಆಗ ತೋರಿಸಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ, ನೀವು ಗಮನಿಸಿರ್ಬೋದು. ಸೂಫಿ ಪಂಥದ ಉದಯ ಮತ್ತು ಬೆಳವಣಿಗೆಯ ಕುರಿತು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅವರು 12.3ರಲ್ಲಿ ನೋಡಿ ಅಂತ ಹೇಳಿದ್ದಾರೆ. 12.3 ನೋಡಿ. ಸೂಫಿ ಪಂಥದ ಉಗಮ ಮತ್ತು ಬೆಳವಣಿಗೆ. ನಾನು ಒಮ್ಮೆ ನಿಮಗೆ ಇದನ್ನು ಓದ್ತಾ ಹೋಗ್ತೇನೆ, ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಯಾವ ವಿಚಾರ ಇದೆ ಅಂತ ನೋಡ್ಕೊಳ್ತಾ ಹೋಗೋ, ನಿಮಗೆ ಗೊತ್ತಿರಲಿ. ಆ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಿದರೆ ಅದರಲ್ಲಿ ಇರುವಂಥದ್ದು ಸೂಫಿ ಪಂಥದ ಉಗಮ ಮತ್ತು ಬೆಳವಣಿಗೆ. ಸೂಫಿ ಪಂಥದ ಉದಯ ಮತ್ತು ಬೆಳವಣಿಗೆ ಭಾರತದ ಚರಿತ್ರೆಯಲ್ಲಿ ಮಹತ್ವವಾದ ಸ್ಥಾನವನ್ನು ಪಡೆದಿದೆ. ಸೂಫಿ ಪಂಥ ಪರ್ಷಿಯಾ ದೇಶದಲ್ಲಿ ಉಗಮವಾಯಿತು. ಸೂಫಿ ಪಂಥವು ಇಸ್ಲಾಂ ಧರ್ಮದ ಆಧ್ಯಾತ್ಮಿಕತೆಯ ಇನ್ನೊಂದು ಹೆಸರು. ಈ ಪಂಥಕ್ಕೆ ಕುರಾನ್ ಮತ್ತು ಮಹಮ್ಮದ್ ಪೈಗಂಬರರ ಜೀವನ ಚರಿತ್ರೆ ಮೂಲಾಧಾರ. ಸೂಫಿ ಪಂಥ ಜೊರಾಸ್ಟ್ರಿಯನ್, ಕ್ರೈಸ್ತ, ಬೌದ್ಧ, ಹಿಂದೂ ಧರ್ಮಗಳ ಹಲವಾರು ಉತ್ತಮ ಅಂಶಗಳನ್ನು ತನ್ನೊಳಗೆ ಒಳಗೊಂಡಿದೆ. ಸೂಫಿ ಸಂತರು 16ನೇ ಶತಮಾನದ ವೇಳೆಗೆ ಭಾರತಕ್ಕೆ ಬರಲಾರಂಭಿಸಿದರು. ಮಾನವರೆಲ್ಲರೂ ಸಮಾನರು, ಆದರೆ ಅವರು ಆಚರಿಸುವಂತಹ ಧರ್ಮಗಳು ಬೇರೆ ಬೇರೆ ಎಂಬ ಅಭಿಪ್ರಾಯವನ್ನು ಸೂಫಿ ಪಂಥ ನಂಬಿತ್ತು. ಎಲ್ಲ ಧರ್ಮಗಳ ಮೂಲ ಉದ್ದೇಶ ಸತ್ಯವನ್ನು ಅರಿಯುವುದಕ್ಕಾಗಿ. ಹಾಗೆಯೇ ಸೂಫಿ ಪಂಥದ ಮೂಲ ಉದ್ದೇಶ ಸತ್ಯಾನ್ವೇಷಣೆಯಾಗಿದೆ. 12ನೇ ಶತಮಾನದಲ್ಲಿದ್ದ ಆಲ್ ಫಜಲಿಯು ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ಇವನು ಸಂಪ್ರದಾಯವಾದಿಗಳು ಮತ್ತು ಸೂಫಿಗಳನ್ನು ಸಮಾನವಾಗಿ ಕಾಣ್ತಾ ಇದ್ದನು. ಇವರಿಬ್ಬರ ನಡುವೆ ಸಾಮರಸ್ಯವನ್ನು ರೂಪಿಸಲು ಯತ್ನಿಸಿದರು. ಇದರಲ್ಲಿ ಅವನು ಜಯಶೀಲನಾದನೆಂದೇ ಹೇಳ್ಬೋದು. ಪರಮಾತ್ಮ ಮತ್ತು ಅವನ ಗುಣಗಳ ಬಗ್ಗೆ ನಿರ್ದಿಷ್ಟವಾಗಿ ತಿಳಿಯಬೇಕಾದರೆ ವೈಚಾರಿಕತೆಯಿಂದಲ್ಲ, ಅಂತರ್ಜ್ಞಾನದಿಂದ ಎಂದು ಸಾರಿದನು.
ಅನುಭಾವಿಗಳಿಗೆ ಕುರಾನ್ನ ಬೋಧನೆಗಳು ಗಣನೀಯವಾದ ಶಕ್ತಿಯನ್ನು ನೀಡಿದವು. ಅನುಭಾವಿಗಳು ಇಸ್ಲಾಂ ಧರ್ಮದ ಜೊತೆಯಲ್ಲಿ ಬೆಳೆದು ಬಂದವರು. ಇವರು ಅನಂತರದ ಕಾಲದಲ್ಲಿ ಸೂಫಿಗಳೆಂದು ಹೆಸರಾದವರು. ಅವರಲ್ಲಿ ಬಹಳಷ್ಟು ಮಂದಿ ತೀವ್ರ ಭಕ್ತಿಯಿಂದ ಕೂಡಿದವರಾಗಿದ್ದರು. ಸಂಪತ್ತಿನ ಪ್ರದರ್ಶನ ಮತ್ತು ನೈತಿಕ ಮೌಲ್ಯಗಳ ಪತನದಿಂದಾಗಿ ಅವರು ಬಹಳಷ್ಟು ರೋಸಿ ಹೋಗಿದ್ದರು. ಈ ಪಂಥ ಇರಾನಿನಲ್ಲಿ ವಿಶೇಷವಾಗಿ ಜನಪ್ರಿಯವಾಯಿತು. ಆರಂಭದ ಸೂಫಿ ಪಂಥದಲ್ಲಿ ಸ್ತ್ರೀಯರು ಇರುವುದುಂಟು. ಸೂಫಿ ಪಂಥದ ಮೊದಲ ಮಹಿಳೆ ರಾಬಿಯಾ 8ನೇ ಶತಮಾನದಲ್ಲಿ ಬಾಸ್ರಾ ನಗರದಲ್ಲಿ ಜೀವಿಸುತ್ತಿದ್ದಳು. ಇವಳು ಪರಮಾತ್ಮನೊಂದಿಗೆ ನೇರ ಸಂಪರ್ಕದಲ್ಲಿರುವುದನ್ನು ಒತ್ತಿ ಹೇಳಿದ್ದಾಳೆ. ಬಾಸ್ರಾ ನಗರದಲ್ಲಿ ಜೀವಿಸುತ್ತಿದ್ದಳು. ಇವಳು ಪರಮಾತ್ಮನೊಂದಿಗೆ ನೇರ ಸಂಪರ್ಕದಲ್ಲಿರುವುದನ್ನು ಒತ್ತಿ ಹೇಳುವಂಥದ್ದು. ಜಲಾಲಾ ಉದ್ದಿನ್ ರೂಮಿ ಮತ್ತು ಮನ್ಸೂರ್ ದಿನ್ ಹಲ್ಲಾಜ್ ಮುಂತಾದವರು ಮನುಷ್ಯ ಮತ್ತು ಪರಮಾತ್ಮನನ್ನು ಒಂದುಗೂಡಿಸುವ ಶಕ್ತಿ ಪ್ರೀತಿ ಎಂದು ಸಾರಿದರು. ಈ ವೇಳೆಗಾಗಲಿ ಸೂಫಿಗಳು 14 ವರ್ಷ ಅಥವಾ 14 ವರ್ಷಗಳ ಕಾಲ ಅವರು ಸಂಘಟಿತರಾಗಿದ್ದರು. ಪ್ರತಿಯೊಂದು ಸಿಲ್ಸಿಲ್ಡ್ ಒಬ್ಬೊಬ್ಬ ಪ್ರಖ್ಯಾತಿ ಅನುಭವಿಯಿಂದ ಮುನ್ನಡೆಯಿತು. ಈ ಅನುಭವಿಗಳು ವೀರರು ತಮ್ಮ ಅನುಯಾಯಿಗಳೊಂದಿಗೆ ಧರ್ಮಶಾಲೆ ವಾಸಿಸುತ್ತಿದ್ದರು. ಪೀರ್ ಮತ್ತು ಅವನ ಶಿಷ್ಯರ ನಡುವಿನ ಕೊಂಡಿಯೇ ಸೂಫಿ ಪಂಥದ ಜೀವಾಳವಾಗಿತ್ತು. ಪ್ರತಿಯೊಬ್ಬ ಪೀರನ್ನು ತನ್ನ ಉತ್ತರಾಧಿಕಾರಿ ವಾಲಿಯನ್ನು ನೇಮಿಸಿ ತನ್ನ ಸೇವಾ ಕಾರ್ಯವನ್ನು ಮುಂದುವರಿಸಲು ಆದೇಶ ನೀಡುತ್ತಿದ್ದನು. ಸೂಫಿ ಧಾರ್ಮಿಕ ಸಂಘಟನೆ ಮತ್ತು ಅವರ ಆಚಾರಗಳ ಧ್ಯಾನ, ಉಪವಾಸ, ದೀರ್ಘಕಾಲ ಉಸಿರನ್ನು ಹಿಡಿದಿಡುವ ವಿಧಿಗಳು ಬೌದ್ಧ ಮತ್ತು ಹಿಂದೂ ಯೋಗಾಚಾರ್ಯದಿಂದ ಪ್ರಭಾವಿತವಾಗಿದ್ದವು. ಸಂಸ್ಕೃತದ ಯೋಗ ಗ್ರಂಥವಾದ ಅಮೃತಕುಂಡ ಪರ್ಷಿಯನ್ ಭಾಷೆಗೆ ಅನುವಾದವಾಗಿತ್ತು. ಹಿಂದೂ ಮತ್ತು ಬೌದ್ಧ ಆಚಾರಗಳು ಮತ್ತು ಸಂಸ್ಕಾರಗಳು ಸೂಫಿ ವ್ಯವಸ್ಥೆಯಲ್ಲಿ ಸಮ್ಮಿಳಿತವಾಗಿತ್ತು. ಸೂಫಿ ಪಂಥದ ಅನೇಕ ಆಚಾರ ವಿಚಾರಗಳು ವಿಧಿವಿಧಾನಗಳು ಬೌದ್ಧ ಮತ್ತು ಹಿಂದೂ ಧರ್ಮಗಳಿಂದಲೇ ಬಂದಿರಬಹುದು. ಆಧುನಿಕ ವಿದ್ವಾಂಸರು ಕುರಾನಿನಿಂದ ಬಂದಿದೆ ಎಂದು ಅಭಿಪ್ರಾಯಪಡ್ತಾರೆ. ಸೂಫಿ ಸಂತರುಗಳಾದ ಮಸೂದ್ ಬಿನ್ ಹಲಜ್, ಜಲಾಲುದ್ದೀನ್ ರೂಮಿ, ಅಬು ಹಮೀದ್ ಆಲ್ ಗಜಲಿ, ಜ್ವಾಲಾಮೈನ್ ಉದ್ ದೀನ್ ಚಿಸ್ತಿ, ಶೇಖ್ ಹಮೀದ್ ಉದ್ ದೀನ್ ಚಿಸ್ತಿ, ಶೇಖ್ ನಿಜಾಮ್ ಉದ್ದೀನ್ ಚೌಲಿಯಾ ಸೂಫಿ ತತ್ವವನ್ನು ಪ್ರಚಾರ ಮಾಡಿ ಸೂಫಿ ಪಂಥದ ಬೆಳವಣಿಗೆ ಕಾರಣರಾದರು. ಇವಿಷ್ಟು ಸೂಫಿ ಪಂಥದ ಉಗಮ ಮತ್ತು ಬೆಳವಣಿಗೆ ಅಂತ ಬಂದಾಗ ಅವುಗಳನ್ನು ಒಂದು ರೀತಿಯ ಪಾಯಿಂಟ್ಸ್ ಆಗಿ ಮಾಡಿಕೊಂಡು ನಾವು ಓದ್ತಾ ಹೋಗಬೇಕು. ಇವಾದ ಮೇಲೆ ನಾವು ಶಿವಾಜಿಯ ಸೈನಿಕ ಸಾಧನೆಗಳನ್ನು ನೋಡ್ಕೊಳ್ಳಿ. ಶಿವಾಜಿಯ ಸೈನಿಕ ಸಾಧನೆಗಳಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ. ಇಲ್ಲಿ ಶಿವಾಜಿ ಮತ್ತು ಬಿಜಾಪುರ ಸುಲ್ತಾನನ ಸಂಬಂಧ, ಶಿವಾಜಿ ಮತ್ತು ಬಿಜಾಪುರ ಸೇನಾಧಿಪತಿ ಅಫ್ಘಾನಿಸ್ತಾನ್, ಶಿವಾಜಿ ಅಫ್ಜಲ್ ಖಾನ್, ಶಿವಾಜಿ ಮತ್ತು ಮೊಘಲರು, ಶಿವಾಜಿ ಮತ್ತು ಶೈಸ್ತಾ ಖಾನ್, ಶಿವಾಜಿ ಮತ್ತು ರಾಜ್ ಜಯಸಿಂಗ್ ಪುರಂದರ್ ಒಪ್ಪಂದ, ಶಿವಾಜಿ ಮತ್ತು ರಾಜ ಜಯಸಿಂಗ್ ಪುರಂದರ ಒಪ್ಪಂದ, ಶಿವಾಜಿ ಮತ್ತು ಔರಂಗಜೇಬ್, ಶಿವಾಜಿ ಮತ್ತು ಔರಂಗಜೇಬ್ ಇವಿಷ್ಟು ಶಿವಾಜಿಯ ಸೈನಿಕ ಆಯಿತು. ಇನ್ನು ಬರುವಂಥದ್ದು ಶಿವಾಜಿಯ ಆಡಳಿತ. ನಾವೆಲ್ಲಿದ್ದೇವೆ ಈಗ? ಬ್ಲಾಕ್ 1 ಆಗಿದೆ, ಬ್ಲಾಕ್ 2 ಕೂಡ ಆಯಿತು. ಇಲ್ಲಿ ನಮ್ಮ ಪಾಠ ಘಟಕ 15ರಲ್ಲಿದ್ದೇವೆ. ಮರಾಠರ ಆಡಳಿತ. ಶಿವಾಜಿಯ ಆಡಳಿತ ಕಾಲ. ಶಿವಾಜಿ ಮತ್ತು ಅವನ ಆಡಳಿತದಲ್ಲಿ ಅಷ್ಟಪ್ರಧಾನ ವ್ಯವಸ್ಥೆ, ಕೇಂದ್ರ ಮತ್ತು ಪ್ರಾಂತ್ಯ ಸರಕಾರಗಳ ನಡುವಿನ ಸಂಬಂಧ, ಪ್ರಾಂತ್ಯ ಸರಕಾರದ ಸ್ವಭಾವ. ಅಷ್ಟಪ್ರಧಾನ ವ್ಯವಸ್ಥೆ, ಕೇಂದ್ರ ಮತ್ತು ಪ್ರಾಂತ್ಯ ಸರಕಾರಗಳ ನಡುವಿನ ಸಂಬಂಧಗಳು, ಪ್ರಾಂತ್ಯ ಸರಕಾರದ ಸ್ವರೂಪ. ಪ್ರಾಂತ್ಯ ಸರಕಾರದ ಸ್ವರೂಪ. ನೋಡಿ, ಶಿವಾಜಿಯ ಕೇಂದ್ರ ಸರಕಾರ, ಅದರಲ್ಲಿ ಶಿವಾಜಿಯ ಅಷ್ಟಪ್ರಧಾನರಿರುವಂಥದ್ದು ಕಾಣ್ಬೋದು. ಅದರಲ್ಲಿ ಇಲ್ಲಿ
ಶಿವಾಜಿಯ ಕೇಂದ್ರ ಸರಕಾರದಲ್ಲಿ ಅಷ್ಟಪ್ರಧಾನ ಎನ್ನುವಂಥ ವ್ಯವಸ್ಥೆ ಇತ್ತು. ಅಷ್ಟ ಅಂದರೆ 8 ಮಂತ್ರಿಗಳ ಹೆಸರು ಮತ್ತು 8 ಮಂತ್ರಿಗಳ ಕೆಲಸವನ್ನಿಲ್ಲಿ ಹೇಳುವಂಥದ್ದು. ಪೇಶ್ವೆ, ಮಂತ್ರಿ, ಸಚಿವ, ಅಮಾತ್ಯ, ನ್ಯಾಯಾಧೀಶ, ಸೇನಾಪತಿ, ಪಂಡಿತ್ ರಾವ್, ಸಾಮಂತ ಎಂಬ 8 ಮಂದಿ ಮಂತ್ರಿಗಳು. ಒಂದು ಪೇಶ್ವೆ, ಹೇಳಿ ನನ್ನ ಜೊತೆಗೆ. ಶಿವಾಜಿಯ ಅಷ್ಟಪ್ರಧಾನ ವ್ಯವಸ್ಥೆಯಲ್ಲಿರುವ ಮಂತ್ರಿಗಳು ಪೇಶ್ವೆ. 2 ಮಂತ್ರಿ, 3 ಸಚಿವ, 4 ಅಮಾತ್ಯ, 5 ನ್ಯಾಯಾಧೀಶ, ಸೇನಾಪತಿ, ಪಂಡಿತ್ ರಾವ್, ಸಾಮಂತ ಎಂಬ 8 ಮಂದಿ ಮಂತ್ರಿಗಳು. 8 ಮಂದಿ ಮಂತ್ರಿಗಳಿತ್ತು. ಅವರ ಕಾರ್ಯಗಳಿತ್ತು. ಶಿವಾಜಿ ಆಡಳಿತದಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರ ನಡುವಿನ ಸಂಬಂಧ, ಆಮೇಲೆ ಪ್ರಾಂತ್ಯ ಸರ್ಕಾರದ ಸ್ವರೂಪ. ಇನ್ನು ನಾವು ನೋಡುವಂಥದ್ದು ಬಾಲಾಜಿ ವಿಶ್ವನಾಥರವರ ಬಗ್ಗೆ. ಬಾಲಾಜಿ ವಿಶ್ವನಾಥ್ ಓದ್ಕೊಳ್ಬೇಕು, ಹಾಗೆ ಬಾಲಾಜಿ ಬಾಜಿರಾವ್ರ ಬಗ್ಗೆ ಓದ್ಕೊಳ್ಬೇಕು. ಇಲ್ಲಿ ಅವರು ಮರಾಠ ರಾಜ್ಯದಲ್ಲಿ 2 ಶಾಖೆಗಳು ಅಸ್ತಿತ್ವಕ್ಕೆ ಬಂದವು. ಒಂದು ಸತಾರಾ, ಮತ್ತೊಂದು ಕೊಲ್ಲಾಪುರ. ಸಾಹಿವಿನ ಚಿಕ್ಕಮ್ಮ ತಾರಾಬಾಯಿ ಕೊಲ್ಲಾಮರದಿಂದ ಒಂದು ಸಾವಿನ ವಿರುದ್ಧ ಯುದ್ಧ ಘೋಷಿಸಿದಳು. ಸಾಹು ನಿಜವಾದ ಮರಾಠ ವಂಶಜನಲ್ಲ. ಅವನ ಹೆಸರಿನಲ್ಲಿ ಭಾರತಕ್ಕೆ ಬಂದ ಒಬ್ಬ ಪರಕೀಯ ಮುಸ್ಲಿಂ ವಂಚಕನೆಂಬ ಕಟ್ಟುಕತೆ ಹರಡಿ ಜನತೆಯನ್ನು ಅವನ ವಿರುದ್ಧ ಎತ್ತಿಕಟ್ಟಿದರು. ಇನ್ನು ಮೊಘಲರೊಡನೆ ಬಾಲಾಜಿ ವಿಶ್ವನಾಥರವರ ಸಂಬಂಧ ಯಾವ ರೀತಿ ಸಂಬಂಧ ಇತ್ತು, ಅವರ ಒಂದು ಮರಾಠ ಸಂಸ್ಕಾರಗಳ ಒಕ್ಕೂಟ ಯಾವ ರೀತಿ ಇದೆ, ವ್ಯಕ್ತಿತ್ವ ಯಾವ ರೀತಿ ಎನ್ನುವಂಥದ್ದೆಲ್ಲ ನಾವು ಇದರಲ್ಲಿ ಓದ್ತಾ ಹೋಗಬೇಕು. ಬಾಲಾಜಿ ಬಾಜಿರಾವರ ಪಾಯಿಂಟ್ಸ್ಗಳಲ್ಲಿ ಆಂತರಿಕ ಯುದ್ಧ ಮತ್ತು ತಾರಾಬಾಯಿಯ ಪತನ. ಆಂತರಿಕ ಯುದ್ಧ ಮತ್ತು ತಾರಾಬಾಯಿಯ ಪತನ. 2 ಬಾಲಾಜಿ ಬಾಜಿರಾವರ ನೀತಿ. 3 ಸಾಮ್ರಾಜ್ಯ ವಿಸ್ತರಣೆ. 4 ತಿಳಿಯಬೇಕಾದಂತಹ ಅಂಶಗಳು. ಬಾಲಾಜಿ ಬಾಜಿರಾಯವರ ಸಾಧನೆಗಳು. ಮೊದಲ 3ನೇ ಪಾಣಿಪತ್ ಕದನ ಇದೆ. ಅದರಲ್ಲಿ 3ನೇ ಪಾಣಿಪತ್ ಕದನವನ್ನು ಓದ್ಕೊಳ್ಳಿ. ನಂತರ ಬಾಲಾಜಿ ಬಾಜಿರಾವರ ವ್ಯಕ್ತಿತ್ವವನ್ನು ಕೊಟ್ಟಿದ್ದಾರೆ. ಅವರು ಕಂದಾಯ ವಸೂಲಿಯಲ್ಲಿನ ನ್ಯೂನತೆಗಳನ್ನು ತೆಗೆದುಹಾಕಿ ಕರಾರುವಕ್ಕಾದ ಲೆಕ್ಕಪತ್ರಗಳ ದಾಖಲೆಗಳನ್ನು ಇಡುವ ಪದ್ಧತಿಯನ್ನು ಜಾರಿಗೆ ತಂದರು. ಕೃಷಿಕರ ಕಲ್ಯಾಣದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿದ್ದರು. ನ್ಯಾಯಾಡಳಿತವನ್ನು ಸುಧಾರಿಸಿ ಅಭಿವೃದ್ಧಿಗೊಳಿಸಿದರು. ಸಾರ್ವಜನಿಕ ಹಿತ ಕಾರ್ಯಗಳನ್ನು ಮಾಡಲಾಗಿತ್ತು. ಇವರ ನೇರ ಆಳ್ವಿಕೆ ಮರಾಠರ ಪ್ರಾಂತ್ಯ ಎಲ್ಲೆಡೆಯೂ ಪ್ರಗತಿಪಥದಲ್ಲಿದ್ದು, ಆದರೆ ನೇರ ಆಡಳಿತಕ್ಕೊಳಪಡದ ಪ್ರದೇಶಗಳು ದಾಳಿಗೆ ತುತ್ತಾಗುತ್ತಿತ್ತು. ಇನ್ನಿಲ್ಲಿ ಪೋರ್ಚುಗೀಸರ ಬಗ್ಗೆ ಎಲ್ಲ ಇರುವಂಥದ್ದು. ಬಾಕ್ಸರ್ ಕದನವನ್ನು ಓದ್ಕೊಳ್ಳಿ. ಬಾಕ್ಸರ್ ಕದನ ಯಾವ ರೀತಿಯಾಗಿದೆ. ಡಚ್ಚರ ಹಡಗುಗಳು ಹುಗ್ಲಿ ನದಿಯ ಹತ್ತಿರದವರೆಗೆ ಬಂದವು, ಆದರೆ ಬ್ರಿಟಿಷರ ಡಚ್ಚರ ಒಂದು ಬಿದಿರೆ ಎಂಬಲ್ಲಿ ನವೆಂಬರ್ 25ರಂದು ಸೋಲಿಸಿದರು. ಇದು ಬಕ್ಸರ್ ಕದನ. ಬಕ್ಸರ್ ಕದನದ ಪರಿಣಾಮಗಳು ಕೂಡ ಇವುಗಳಲ್ಲಿ ಇದೆ. ಇನ್ನು ಇದರಲ್ಲಿ ಇರುವಂಥದ್ದು ರೆಗ್ಯುಲೇಟಿಂಗ್ ಕಾಯ್ದೆ. ರೆಗ್ಯುಲೇಟಿಂಗ್ ಕಾಯ್ದೆ ಅಲ್ಲಿ ನಾವು ನೋಡಿಕೊಳ್ಳುವಂಥದ್ದು ಅಂತ ಹೇಳಿದರೆ ನೋಡಿ, ರೆಗ್ಯುಲೇಟಿಂಗ್ ಕಾಯ್ದೆಯ ಹಿನ್ನೆಲೆ ಇದೆ ನೋಡಿ. ಹಿನ್ನೆಲೆ ಅಂದರೆ ಹಿಂದಿನ ಕಥೆ ಏನು. ಭಾರತದ ಸಂವಿಧಾನದ ಬೆಳವಣಿಗೆಯ ಇತಿಹಾಸದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯ ಮೊದಲ
ಮೊದಲ ಮೆಟ್ಟಲಾಗಿದೆ. ಇದು ಬ್ರಿಟಿಷ್ ಸರ್ಕಾರದ ಜಾರಿಗೆ ತಂದ ಮೊಟ್ಟ ಮೊದಲ ಆಡಳಿತ ನಿರ್ವಹಣಾ ಕಾಯ್ದೆಯಾಗಿದೆ. ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಇಂಗ್ಲೆಂಡ್ನ ಪಾರ್ಲಿಮೆಂಟ್ ಜಾರಿಗೆ ತಂದು ನಿಯಂತ್ರಣ ಕಾಯ್ದೆ ಇದಾಗಿದೆ. ವ್ಯಾಪಾರ ಮತ್ತು ವಾಣಿಜ್ಯ ಸಂಸ್ಥೆಯಾಗಿದ್ದ ಈಸ್ಟ್ ಇಂಡಿಯಾ ಕಂಪನಿಯು 1770ರ ಹೊತ್ತಿಗೆ ಭಾರತ ಆಡಳಿತ ವ್ಯವಹಾರಗಳಲ್ಲಿ ಕೈ ಹಾಕತೊಡಗಿತ್ತು. ಈಸ್ಟ್ ಇಂಡಿಯಾ ಕಂಪನಿಯ ಅನೇಕ ಅಧಿಕಾರಿಗಳು ತಮ್ಮ ತಾಯ್ನಾಡಿಗೆ ಮರಳಿದ ಮೇಲೆ ಇಲ್ಲಿಯ ಹಣ ಅಧಿಕಾರದ ಮದದಿಂದ ನಡೆದುಕೊಳ್ಳುತ್ತಿದ್ದ ದುರಹಂಕಾರದ ವರ್ತನೆ ಇಂಗ್ಲೆಂಡಿನ ಸಂಸತ್ತಿನ ಸದಸ್ಯರಿಗೆ ಅದು ಬೇಸರವನ್ನುಂಟು ಮಾಡಿತು. ಇದೇ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಇಂಗ್ಲೆಂಡ್ನ ಪಾರ್ಲಿಮೆಂಟಿಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸುವ ಸದಾವಕಾಶ ದೊರಕಿದಂತಾಯಿತು. ಅಂದಿನ ಇಂಗ್ಲೆಂಡ್ನ ಪ್ರಧಾನಿ ಲಾರ್ಡ್ ನಾರ್ತ್ ಕೂಡಲೇ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರದ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಲು 2 ಸಮಿತಿಗಳು ರಚಿಸಿದರು. ಅದರಲ್ಲಿ ಅಲ್ಲೆಲ್ಲ ಏನಾಯಿತು ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೆಂಡ್ನ ಪಾರ್ಲಿಮೆಂಟಿನೊಂದಿಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸುವ ಅವಕಾಶ ದೊರಕಿದಂತಾಯಿತು. ಇನ್ನು ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಬಗ್ಗೆ ಇನ್ನಷ್ಟು ವಿಚಾರಗಳು ಬೇಕು ಅಂತಾದರೆ ಪುಟ ಸಂಖ್ಯೆ 241ರಲ್ಲಿದೆ ನೋಡಿ. ಕಾರ್ನ್ವಾಲಿಸ್ನ ಆಡಳಿತ ಸುಧಾರಣೆ. ಈಗಾಗಲೇ ನಾನು ಅದನ್ನು ಪ್ರತ್ಯೇಕವಾಗಿ ವಿಡಿಯೋವನ್ನು ಮಾಡಿದ್ದೇನೆ, ಓದ್ಕೊಳ್ಬೇಕು. ಕಾರ್ನ್ವಾಲಿಸ್ನ ಆಡಳಿತ ಸುಧಾರಣೆಗಳು. ಬ್ರಿಟಿಷ್ ಆಳ್ವಿಕೆಯ ಇತಿಹಾಸದಲ್ಲಿ ಕಾರ್ನ್ವಾಲಿಸ್ನ ಆಳ್ವಿಕೆಯು ಪ್ರಮುಖ ಅಧ್ಯಾಯವಾಗಿತ್ತು. ಆಡಳಿತ ಸುಧಾರಣೆಗಳನ್ನು ಮಾಡ್ತಾನೆ. ಅದರಲ್ಲಿ ನ್ಯಾಯಾಂಗ ಸುಧಾರಣೆಗಳು, ಸೈನಿಕ ಮತ್ತು ವಾಣಿಜ್ಯ ಸುಧಾರಣೆಗಳು, ಆರ್ಥಿಕ ಸುಧಾರಣೆಗಳು, ಕಾಯಂ ಜಮೀನ್ದಾರ್ ಪದ್ಧತಿ. ಹಾಗೆ ಜಮೀನ್ದಾರ ಪದ್ಧತಿಯ ಪರಿಣಾಮ ಏನು ಅಂತ ಹೇಳಿದರೆ ಆಡಳಿತಾತ್ಮಕ ಪರಿಣಾಮ, ರಾಜಕೀಯ ಪರಿಣಾಮ, ಆರ್ಥಿಕ ಪರಿಣಾಮ, ಸಾಮಾಜಿಕ ಪರಿಣಾಮ. ಇಷ್ಟು ಪರಿಣಾಮವನ್ನು ಅದರಲ್ಲಿ ಹಾಕ್ಕೊಳ್ಬೇಕು. ಇನ್ನು ಬರುವಂಥದ್ದು ಮಹಲ್ವಾರಿ ಹಿಡುವಳಿ, ಸಾರಿಗೆ ಸಂಪರ್ಕ ಮಾಧ್ಯಮ ಬೆಳವಣಿಗೆಯಾಗಿರುವಂಥದ್ದು. ರೈತಾವರಿ ಪದ್ಧತಿ. ರೈತಾವರಿ ಪದ್ಧತಿ ಅಂತ ಹೇಳಿದರೆ ಇಲ್ಲಿ ಭೂ ಕಂದಾಯವನ್ನು ಕೃಷಿ ಭೂಮಿಯನ್ನು ಉಳ್ಳುತ್ತಿದ್ದ ರೈತರಿಂದ ವಸೂಲು ಮಾಡುವಂತಹ ಇನ್ನೊಂದು ಪದ್ಧತಿಯೇ ರೈತ ಪದ್ಧತಿ. ಹೇಗೆ ರೈತ ಪದ್ಧತಿ ಅಂದರೆ ಭೂ ಕಂದಾಯವನ್ನು ಕೃಷಿ ಭೂಮಿಯನ್ನು ಉಳುತ್ತಿದ್ದ ರೈತರಿಂದ ವಸೂಲು ಮಾಡುವ, ಭೂ ಕಂದಾಯವನ್ನು ಕೃಷಿ ಭೂಮಿಯನ್ನು ಉಳುತ್ತಿದ್ದ ರೈತರಿಂದ ವಸೂಲು ಮಾಡಲು ಇನ್ನೊಂದು ಪದ್ಧತಿಯೇ ರೈತ ಪದ್ಧತಿ. ಈ ರೈತಾವರಿ ಅಡಿಯಲ್ಲಿ ಭೂ ಕಂದಾಯ ಹಾಗೂ ಆ ಒಂದು ಬಾಡಿಗೆಯನ್ನು ಪಡೆಯಲು ನೇಮಕಗೊಂಡಿದ್ದ ವಸೂಲು ಮಾಡುವ ಅಧಿಕಾರಿಗಳು ಇದರ ನಿಯಂತ್ರಣದಲ್ಲಿದ್ದರು. ಇದು ರೈತಾವರಿ ಪದ್ಧತಿಯಲ್ಲಿ ಬರುವಂಥ ವಿಚಾರ. ಇನ್ನಷ್ಟು ವಿಚಾರಗಳಿದೆ, ಇಲ್ಲಿ ನಾನು ಸ್ವಲ್ಪವೇ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇನ್ನು ಮನ್ಸಬ್ದಾರಿ ಪದ್ಧತಿ. ಕಂದಾಯವನ್ನು ವಸೂಲು ಮಾಡುವ ಒಂದು ಪದ್ಧತಿ ಮನ್ಸಬ್ದಾರಿ ಪದ್ಧತಿ. ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಮೀನ್ದಾರರು ಹಾಗೂ ರೈತರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಈ ಪದ್ಧತಿಯ ಜಾರಿಗೆ ಬಂದಿದ್ದು, ಇದರಲ್ಲಿ ಕಂದಾಯ ವಸೂಲಾತಿಯು 3 ವರ್ಷಗಳಿಗೆ ನಿಗದಿಯಾಗಿದ್ದವು. ರಾಜ್ಯದ ಪಾಲು ನವಾಬರಿಗೆ ಕೊಡಬೇಕಾದ ಹಣದ ಮೇಲೆ ಇನ್ನೂ 20 ಲಕ್ಷ ರೂಪಾಯಿಗಳಷ್ಟು ಹೆಚ್ಚಿನ ಹಣವನ್ನು ನಿಗದಿಪಡಿಸಲಾಗಿತ್ತು. ಸಾರಿಗೆ ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ. ಬ್ರಿಟಿಷರ ಸಾರಿಗೆ ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆಯಾಗಿರುವಂಥದ್ದು. ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ನೋಡಿ. ಇದರಲ್ಲಿ ಬ್ರಹ್ಮ ಸಮಾಜ, ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್, ಪ್ರಾರ್ಥನಾ ಸಮಾಜಿ, ಥಿಯೋಸಾಫಿಕಲ್ ಸೊಸೈಟಿ ಇವೆಲ್ಲ ವಿಚಾರಗಳಿದೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ. ಮೊದಲನೇದಾಗಿ ಬ್ರಹ್ಮ ಸಮಾಜ, 2 ಪ್ರಾರ್ಥನಾ ಸಮಾಜ, 3 ಆರ್ಯ ಸಮಾಜ, 4 ರಾಮಕೃಷ್ಣ ಮಿಷನ್. ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್, ಥಿಯೋಸಾಫಿಕಲ್ ಸೊಸೈಟಿ.
ಇನ್ನು ಕೊನೆಯದಾಗಿ ನಾವು ಓದಬೇಕಾಗಿರುವಂಥದ್ದು ಇದರಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಅಂತ ಹೇಳಿದರೆ ಅದು ವುಡ್ಸ್ ವರದಿ. ವುಡ್ಸ್ ವರದಿಯಲ್ಲಿ 1854ರಲ್ಲಿ ಬೋರ್ಡ್ ಆಫ್ ಕಂಟ್ರೋಲರ್ ಅಧ್ಯಕ್ಷರಾದಂಥ ಸರ್ ಚಾರ್ಲ್ಸ್ ಲಾರ್ಡ್ ರವರು ಭಾರತದ ಶಿಕ್ಷಣದ ಬಗ್ಗೆ ಒಂದು ಜನಪ್ರಿಯ ಅಂಶಗಳನ್ನು ರವಾನೆ ಮಾಡಿದರು. ಅದು ವುಡ್ಸ್ ರವರ ಡೆಸ್ಕ್ಯಾಚ್ ಎಂಬುದಾಗಿ ಪ್ರಸಿದ್ಧಿಯಾಗಿದೆ. ಭಾರತದ ಶಿಕ್ಷಣದ ಒಂದು ಮಹತ್ವ ಕೊನೆ ಎಂಬುದಾಗಿ ಪ್ರಸಿದ್ಧವಾಗಿದ್ದು, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹತ್ವ ಯೋಜನೆ ಎಂದು ಹೆಸರು ಪಡೆದಿದ್ದು ಅದರಲ್ಲಿ ಕಂಡುಬರುವ ಮಹತ್ವವಾದ ಅಂಶಗಳಿದೆ. ಇನ್ನು ಪಾಯಿಂಟ್ ನಂಬರ್ 1, ಇದು ಶಿಕ್ಷಣದ ಉದ್ದೇಶವನ್ನು ವಿವರಿಸಿದ್ದು, ಅದರ ಮೂಲಕ ಭಾರತೀಯರಿಗೆ ಕಲೆ, ವಿಜ್ಞಾನ, ತತ್ವಜ್ಞಾನ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣವನ್ನು ನೀಡುವುದೇ ಆಗಿದೆ. 2, ಭಾರತೀಯ ಭಾಷೆಗಳ ಅಧ್ಯಯನವನ್ನು ಪ್ರೋತ್ಸಾಹಿಸುವುದರಾಗಿ ಇಂಗ್ಲಿಷ್ ಭಾಷೆಯನ್ನು ಭಾರತೀಯರಿಗೆ ಕಲಿಸುವ ಏರ್ಪಾಡು ಮಾಡುವುದನ್ನು ಇದಕ್ಕೆ ಎಲ್ಲೆಲ್ಲಿ ಬೇಡಿಕೆ ಇದೆಯೋ ಅಲ್ಲಿ ಹೆಚ್ಚು ಸಂಸ್ಥೆಯನ್ನು ಸ್ಥಾಪಿಸುತ್ತದೆ. ಯುರೋಪಿನ ಜ್ಞಾನವನ್ನು ಇಂಗ್ಲಿಷ್ ಮತ್ತು ಭಾರತೀಯ ಭಾಷೆಗಳಲ್ಲಿ ತಿಳಿಯುವ ಮಾರ್ಪಾಡು ಮಾಡಲಾಗಿದೆ. 3ನೇ ಪಾಯಿಂಟ್ನಲ್ಲಿ ಇದು ವಿಶ್ವವಿದ್ಯಾನಿಲಯ ಮಾದರಿಯಲ್ಲಿ ಸ್ಥಾಪಿಸಿದ್ದು, ಅವುಗಳು ಕೇವಲ ಪರೀಕ್ಷೆಗಳನ್ನು ನಡೆಸುವ ಕೇಂದ್ರಗಳಾಗಬೇಕು. ಒಂದೊಂದು ವಿಶ್ವವಿದ್ಯಾಲಯಕ್ಕೂ ಒಬ್ಬೊಬ್ಬ ಕುಲಪತಿ ಹಾಗೆ ಸೆನೆಟ್ ಸಭೆ ಇರಬೇಕು ಎನ್ನುವಂಥದ್ದು. ಅಧ್ಯಾಪಕರನ್ನು ತರಬೇತಿಗೊಳಿಸುವ ವಿದ್ಯಾಸಂಸ್ಥೆಗಳಿರಬೇಕು. ಸರ್ಕಾರಿ ಕಾಲೇಜು ಶಾಲೆ ಸಂಖ್ಯೆ ಹೆಚ್ಚಿಸಬೇಕು. ಮಾಧ್ಯಮಿಕ ಶಾಲೆಗಳು ಸಹ ಹೆಚ್ಚಾಗಿ ಅಸ್ತಿತ್ವಕ್ಕೆ ತರಬೇಕಾಗಿದೆ. ಅವುಗಳ ಜೊತೆಗೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ. ಇದರಲ್ಲಿ 9 ಪಾಯಿಂಟ್ಸ್ಗಳಿದೆ ನೋಡಿ. ಶೈಕ್ಷಣಿಕ ಸಂಸ್ಥೆಗಳಿಗೆ ಧನಸಹಾಯ, ಸ್ಕಾಲರ್ಶಿಪ್ ನೀಡುವುದು, ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡುವುದು, ಶಿಕ್ಷಣ ಇಲಾಖೆಯನ್ನು ಸ್ಥಾಪಿಸಿ ಒಬ್ಬ ವಿದ್ಯಾರ್ಥಿಯನ್ನು ನೇಮಿಸುವುದು, ಶಾಲಾ ಇನ್ಸ್ಪೆಕ್ಟರ್, ಡೆಪ್ಯೂಟಿ ಇನ್ಸ್ಪೆಕ್ಟರ್, ಇವಿಷ್ಟನ್ನು ನೋಡ್ಕೊಳ್ಳಿ. ಆಮೇಲೆ ವುಡ್ಸಿನ ವಿಶ್ಲೇಷಣೆಯನ್ನು ಕೂಡ ನೋಡ್ಕೊಳ್ಬೋದು. ಇವಿಷ್ಟು ಆದರೆ ನಮ್ಮ ದ್ವಿತೀಯ BA ಇತಿಹಾಸದ ಸಂಪೂರ್ಣ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಈ ಎಲ್ಲ ಪ್ರಶ್ನೆಗಳು ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು, ಅವುಗಳನ್ನು ಕೂಡ ನಾವು ಸರಿಯಾಗಿ ಓದ್ಕೊಳ್ಬೇಕು. ಇಲ್ಲಿ ಓದ್ಕೊಳ್ಬೇಕು ಅಂತಾದರೆ ನೀವು ಪಾಯಿಂಟ್ಸ್ಗಳನ್ನು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಟ್ಕೊಂಡು ಆ ಪಾಯಿಂಟ್ಸನ್ನೇ ಬರೆಯುವಂಥದ್ದು. ಅದಕ್ಕೆ ವಿವರಣೆ ನಿಮಗೆ ಯಾವ ರೀತಿಯ ಒಂದು ವಿವರಣೆ ಕೊಡ್ಬೋದು, ಅಥವಾ ಆ ಸಂಬಂಧಪಟ್ಟ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ದರೆ ಅದನ್ನೇ ಬರಿತಾ ಹೋಗುವಂಥದ್ದು. ಈ ರೀತಿಯಾಗಿ ಮಾಡಿಕೊಂಡು ಓದ್ಕೊಳ್ಳಿ. ಒಳ್ಳೆಯದಾಗಲಿ. ಪರೀಕ್ಷೆಯನ್ನು ಬರೆಯುವಂಥ ದ್ವಿತೀಯ BA ವಿದ್ಯಾರ್ಥಿಗಳೇ, ಆಲ್ ದ ಬೆಸ್ಟ್. ಚೆನ್ನಾಗಿ ಪರೀಕ್ಷೆಯನ್ನು ಬರೆಯಿರಿ ಸ್ನೇಹಿತರೆ. ಧನ್ಯವಾದಗಳು.